ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಗ ಮೂಲ ಮಾಡಿ ಇಟ್ಟ ಕಲ್ಲ ಕಟ್ಟಿ ಎನ್ನ ಕೊರಳಾಗ ಮೂಲ ಮಾಡಿ ಇಟ್ಟ ಲಿಂಗ ಕಟ್ಟಿ ಎನ್ನ ಕೊರಳಾಗ ಬಸವಣ್ಣಪ್ಪ ಹೇಳಿದಂಗ ಪೂಜಾ ನಡೆಸಿದ ಬೇಗು ಬೆಳಗ ಪೂಜಾ ಮಾಡಲಾರ್ದೆ ಏನು ಹಾಕವಲ್ಲ ಬಾಯಾಗ ಸಂಗಯ್ಯ ಪೂಜಾ ಕೂತಾಗೊಂಡಿದಾನ್ರಿ ಮಧ್ಯಾಹ್ನದಾಗ ಚರ್ಗಿ ತಗೊಂಡು ಹೋಗುದು ಬಂತು ಅಂತನ ಮಾಡಿ ಏನಾಗ ಸಾಲಗಾರ ಕೇಳಿದರ ಹೇಲಗಾರ ಕೇಳುವುದಿಲ್ಲ ಹತ್ರ ಬಂತು ಪೂಜಾ ಮಾಡೋದು ಬೆತ್ತಾರವಾಗ ಲಿಂಗ ಕೈಯ ಹಿಡ್ಕೊಂಡೆ ಹಾರತಿದ್ದ ಬರ್ರಿ ಬೈರಾಡ ಲಿಂಗ ಕೈಯ ಹಿಡ್ಕೊಂಡೆ ಓಡುತ್ತಿದ್ದ ಬಂತ್ರಿ ಕಠಿಣ ಆಯ್ತ್ರು ಈ ಊರ್ ದಾಟುವುದು ಹೋಗ್ತಾರಂತನ ಒಂದು ಹೂವಿನ ತೋಟ ಇತ್ರಿ ಅಲ್ಲಿ ನಡುವ ಊರಾಗ ಪತ್ರ ಬಂತು ಬಲ್ಕರಿ ಹೋಗಿ ಕುಂತನ ಹೂವಿನ ಗಿಡದಾಗ ಕಲ್ಪನಾ ತೆಗೆದು ಸಂಗಯ ಅಂತಾನಾಗ ತನ್ನ ಮನದಾಗ ಮನ ಕೆಟ್ರ ಮೈಲಿಗೆ ಬರ್ತದ ಬೈಲ್ ಕಡಿ ಕುಂತ್ರ ಏನಾಗ್ತಾದ ಹೂವ ಹರಿದು ಲಿಂಗ ಪೂಜಾ ನಡೆಸಿದ ಅವಾಗ ಬೈಲ ಕಡೆಗೆ ಹೋಗತಿತ್ರಿ ಹಿಂದ ಬೈಲ ಕಡೆಗೆ ಹೋಗತಿತ್ರಿ ಹಿಂದ ಕಠಿಣ ಐತ್ರಿ ಊರ್ ದಾಟುವುದು ಬೈಲ ಕಡೆಗೆ ಹೋಗತಿತ್ರಿ ಹಿಂದ ತಾನೆ ಹೋಳಿಗೆ ಮಾರಾಯ ಶರಣ ಅಂತ ತಿಳ್ಕೊಂಡು ಕಾಶ್ಮೀರದಿಂದ ಬಂದಾವ ಇವು. ಅವ ಬಸವಣ್ಣವ್ರ ವಾರ್ತೆ ಕೇಳಿ ಎಲ್ಲಿಗೆ ಹೊಂಟಿದ್ದ ಕಾಶ್ಮೀರ ಬಿಟ್ಟು ಇಲ್ಲಿ ಕಲ್ಯಾಣಕ್ಕೆ ಹೊಂಟಿದ್ದ ಅವ. ಹೌದಪ್ಪ ಅವ ಹೋಗುವಂತ ಟೈಮ್ದೊಳಗೆ ಈ ಯಾರು ಮುಗ್ಧ ಭಕ್ತಿ ಸಂಗಯ್ಯನವರು ಬೈಲ್ಕಡಿ ಕುಂತಿದ್ದ ಬೈಲ್ಕಡಿ ಕುಂತಲ್ಲೇ ಪಂಚಾಕ್ಷರಿ ಮಂತ್ರ ನುಡಿತಿದ್ದ. ಅಲ್ಲಿ ಯಾರು ಹೋಗ್ಯಾರಿ ಮಾಸ್ತರ ಕಲ್ಯಾಣಕ್ಕ ಯಾರು 196,000 ಮಂದಿ ಹೋಗ್ಯಾರ ಅಲ್ಲಿಗೆ ಮೊದಲೇ ಹೋಗ್ಯಾರ ಅವ್ರು. ಹೌದಲ್ರಿ ಹೋಗ್ಯಾರ. ಇವನು ಹೊಂಟಿದ್ದ ಯಾರು ಕಾಶ್ಮೀರದಿಂದ ಮೂಳಿಗೆ ಮಾರಾಯ. ಕನ್ನಡ ಬರ್ತೀವೇನ್ರಿಪ್ಪ ಅವರಿಗೆ ಅವನಿಗೆ ಕನ್ನಡ ಪಕ್ಕ ಬರ್ತಿದ್ದಿಲ್ಲ ಇಲ್ಲಿ ಬಂದ ಬಳಿಕೆ ಬಂದಾವ. ಹೌದು ಹೌದು. ಅವ ದಾರಿ ಹಿಡ್ಕೊಂಡು ಹೊಂಟಿದ್ದ ಅಲ್ಲಿಗೆ ಕಲ್ಯಾಣಕ್ಕ. ಇವ ದಿಟ್ಟಿಸಿ ನೋಡ್ದ ಯಾರಿಗೆ ಮುಗ್ಧ ಭಕ್ತಿ ಸಂಗಯ್ಯಗ. ಹೌದು ಹೌದು. ಬಾತ್ರೂಮಿಗೆ ಕೂತಿದ್ದ ಬಾಯಿಲೆ ಮಾತ್ರ ಮಂತ್ರ ನುಡಿತಿದ್ದ. ಆ ಮಂತ್ರ ನುಡಿಯುವಂಥದ್ದು ಮಾತ್ರ ಇವ ನಿಂತು ನೋಡ್ಲಕತ್ತಿದ್ದ. ಯಾರು ನಿಂತು ನೋಡಿ ಸುಮ್ ಹೋಗಿದ್ನಂದ್ರೆ ಏನೂ ಆಗ್ತಿದ್ದಿಲ್ಲ ಅವನಿಗೆ. ನಿಂದ ಆಡ್ದ ಅವನಿಗೆ ಅಲ್ಲಿ ಏನಂತ ಆಡ್ತಾನ ಅನ್ನುವಂಥದ್ದು ಇಲ್ಲಿ ಮುಂದೆ ಕವಿಗಳು ಏನು ಹೇಳ್ತಾರ. ಹೋಳಿಗಿ ಮಾರಾಯಂಬ ಒಬ್ಬ ಶರಣ ಗುಡ್ಡಕ್ಕ ಹೋಗಿತಾನ ಕಟ್ಗಿ ಹೊರಿ ಹೊತ್ತು ಹೊಂಟಾನ ಹರಿ ಎದ್ದು ತಲಿ ಬಿಟ್ಟು ಮಳ ಅಂತರ ತೋಟದಾಗ ಹೊರಳಿ ನೋಡ್ಯಾನ ಸಂಗೈನ ಕಂಡನ ಪೂಜೆ ಮಾಡ್ತಾನ ಭಕ್ತಿ ಲಿಂಗದ ಹಿರಿದಿಲ್ಲ ಬೈಲ ಕಡಿಗೆ ಮಂತ್ರ ಅಂತಿದ್ದ ಹೋಳಿಗೆ ಮಾರಾಯ ನೋಡಿ ನಗತಾನ ನಿಂದೆ ಆಡ್ತಾನ ನೋಡಿ ಬೈತಾನ ಹುಚ್ಚ ಸಂಗ ನಿಂದ ಆಡಿದಾಗ ಕದಿಗೆ ಹೊರಿ ಬಂದು ಕೂತಾದ
ಮಾಡಿದಾಗ ಕಟಗಿ ಹೊರಿ ಕುಂತದ ತಲಿ ಮ್ಯಾಗ ಹೌದು ಹೌದು ತಪ್ಪ ಕ್ಷಮ ಮಾಡ್ರಿ ಅಂತ ಹೋಗಿ ಬಿದ್ದನ ಸಂಗನ ಪಾದೀಗ ಆಶೀರ್ವಾದ ಮಾಡಿದ ಹೊರಿ ಆಯ್ತು ಅಂತ. ಅಂತರದ ಮ್ಯಾಗ ಸಂಘ ಅಂತರ ಮನದಾಗ ಮಾಡಬೇಕು ಇನ್ನ ಹಂಗ ಸುಖ ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಗ ಮೂಲ ಮಾಡಿ ಇಟ್ಟ ಕಲ್ಲ ಕಟ್ಟಿ ಎಲ್ಲ ಕೊರಗ ಬಸವಣ್ಣವ್ರು ಏನ್ ಮಾಡಿದ್ರಿ ಇವನಿಗೆ ಹ, ಅವ ಕಟ್ಟಿಗೆ ತರುವಂತ ಟೈಮ್ದೊಳಗ ಹ. ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೊಂಡು ಬರ್ಬೇಕಾದ್ರ ಹೌದು ಹೌದು ತಲಿ ಮ್ಯಾಗ ಅವನಿಗೆ ವಾಜ್ಯ ಆಗಬಾರ್ದ ತಿಳ್ಕೊಂಡು ಮಳ ಅಂತರ್ಲೆ ಮಾತ್ರ ಹೊರಿ ಬರ್ತಿತ್ತು ಯಾರ್ದು ಮೂಳಿಗೆ ಮಾರ ಎಂದು ಹೌದಪ್ಪ ಅಷ್ಟರೊಳಗೆ ಬಂದಿದ್ದ ಇಲ್ಲಿಗೆ ಎಲ್ಲಿಗೆ ಕಲ್ಯಾಣಕ್ಕೆ ಬಂದಿದ್ದ ಅವ ನಾವೇನು ಹೇಳಿದೆವು ಇನ್ನ ಹೊಂಟನ್ ಕಲ್ಯಾಣಕ್ಕಂತ ನಾವು ಹೇಳಿದೆವು ಹೌದಪ್ಪ ಹಂಗಿಲ್ಲ ಕಲ್ಯಾಣಕ್ಕೆ ಬಂದಿದ್ದ ಅವ್ನಿಗೆ ಒಂದು ದಗದ ಒಪ್ಸಿದ್ದ ಬಸವಣ್ಣ ನೀನು ಕಟ್ಟಿಗೆ ಮತ್ತೊಂದು ಮಾತ್ರ ಮಾರ್ಕೊಂಡೇ ಮಾತ್ರ ದಾಸೋಹ ನಡೆಸ್ಬೇಕಂತ ತಿಳ್ಕೊಂಡು ಯಾರಿಗೆ ಮೂಳಿಗೆ ಮಾರಾಗ ಕೆಲಸ ಒಪ್ಸಿದ್ದ ಅವ ಹೌದು ಹೌದು ಅವ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೊಂಡು ಬರೋ ಟೈಮ್ದಾಗ ಇದು ಕೆಲಸ ಆಗ್ಯದ ಹೌದಪ್ಪ ಇವ ಸಂಗಯ್ಯನವರು ಇಲ್ಲಿ ಕೂತಿದ್ರು ಅವ ಕಟ್ಟಿಗೆ ಮಾತ್ರ ತಗೊಂಡು ಬರ್ಬೇಕಾದ್ರ ಅವನು ತಲೆ ಮ್ಯಾಗ ವಾಜ್ಯ ಆಗಬಾರ್ದು ಒಂದು ಮಳ ಅಂತರ್ಲೆ ಮಾತ್ರ ನಿಂದು ಹೊರಿ ಬರಲಪ್ಪ ತಿಳ್ಕೊಂಡು ಆಶೀರ್ವಾದ ಕೊಟ್ಟಿದ್ದ ಬಸವಣ್ಣ ಅದು ಎಂತ ಹೊರಿ ಇರ್ತಿದ್ರಿ ಮಾಸ್ತರ ದಾಂಡಿಗೆ ಹೊರಿ ಒಂದ್ ಸಾರಿ ತಂದ್ರ ಹಾ. ಒಂದ್ ತಿಂಗಳು ರೂಪಲೆ ಹಾ ಒಂದು ತಿಂಗಳ ಗಟ್ಲೆ ಪ್ರಸಾದ ನಡಿಬೇಕು ಹೌದು ಹೌದು ಅಂತ ಹೊರಿ ತಗೊಂಡು ಬರ್ತಿದ್ದವ ಹೌದು ಒಂದು ಮಳ ಅಂತರ್ಲೆ ಬರ್ಬೇಕಲ್ರಿ ಹೊರಿ ಸಣ್ಣದಾಗದಲ್ಲ ಅದು ಮಳ ಅಂತರ್ಲೆ ಬರ್ತಿತ್ತು ಏನು ಸಂಗಾಗಿ ನೋಡಿಕೆ ನಿಂದ ಆಡದ ನೋಡ್ರಿ ಕಟ್ಟಗನೆ ದಕ್ಕತ್ ಬಂದು ತಲೆ ಮ್ಯಾಗ ಕೂತು ಬಿಡ್ತು ಗಾಬರಿಗೆ ಬಿದ್ದ ಯಾರು ಮೋಳಿಗೆ ಮಾರ ಹೌದು ಹೌದು ಯಾವಾಗ ನಾ ಇವನಿಗೆ ನಿಂದ ಆಡಿದ ಕೂಡಲೇ ಬಂದು ಹೊರಿ ತಲೆ ಮ್ಯಾಗ ಕುಂತದಪ್ಪ ಅಂತಂದ್ರ ಸಾಷ್ಟಾಂಗ ಹಾಕಿಬಿಟ್ಟವ ನನಗಿಂತ ದಾಣಿಗೆ ದೊಡ್ಡ ಮನುಷ್ಯ ಇದೆ ನೀನು ನೀ ಇಂಥ ಮದೇನು ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ ತಿಳಿಲಾರ್ದ ನಿಂದ ಆಡಿ ನಿನಗೆ ಸಾಷ್ಟಾಂಗ ಹಾಕದ ಯಾವಾಗ ತಲೆ ಮ್ಯಾಗ ಹಾಸ್ತಿಟ್ಟ ಯಾರು ಸಂಗಯ್ಯ ಬರೇ ಅಂತರ್ಲೆ ಬರೇ ಒಂದೇ ಮಳ ಅಂತರ್ಲೆ ಬರ್ತಿತ್ತು ಅವ ಮಳ ಅಂತರ್ಲೆ ಬರ್ಲಿ ನೀನು ಹರಿಗೆ ತಿಳ್ಕೊಂಡು ಆಶೀರ್ವಾದ ಕೊಟ್ಟ ಯಾರು ಭಕ್ತ ಭಕ್ತಿ ಸಂಗಯ್ಯ ಹೌದು ಹೌದು ಅವ ಕೊಟ್ಟಿದ್ದು ಅರ್ಧ ಮಳ ಬಸವಣ್ಣನ ಒಂದು ಮಳ ಒಟ್ಟು ಹಿಡ್ಕೊಂಡು ಸವಾ ಮಳ ಅಂತರ್ಲೆ ಮಾತ್ರ ಹೊರಿ ಬರ್ಲಕ್ ಚಾಲು ಆಯ್ತು ಮುಂದೆ ಹೌದು ಹೌದು ಅದಕ್ಕೆ ಇಲ್ಲಿ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಅದಕ್ಕೆ ಅನಂತ ಶಿವಶರಣರೆಲ್ಲ ಮಾತ್ರ ಅಲ್ಲಿಗೆ ಬಂದು ಕೂಡಿದ್ರು ಮತ್ತೇನಾರು ಹೋಗ್ಯಾರಿ ಮಾಸ್ತರ ಈ ಗುಡ್ಡಾಪುರದ ದಾನೇಶ್ವರಿ ಅಂತ ತಿಳ್ಕೊಂಡು ಮೊದಲು ಯಾವ ಊರಾಗಿದ್ದೀರಿ ಉಂಬರಾಣಿ ಒಳಗೆ ಹುಟ್ಟುದಳಕಿ ಹಾವ್ ಮೊದಲ ಹೆಸರ ಆಕಿನ ಹೆಸರ ಮೊದಲಿನ ಹೆಸರು ನಿಂಗಂಬ ಅಂತ ಹೆಸರು ಇಟ್ಟಿದ್ರು ಅವರು ಹೌದು ಹೌದು ತಂದೆ ಹೆಸರ ತಂದೆ ಹೆಸರು ಏನ್ರಿ ಮಾಸ್ತರ ನಿರ್ಮಲ ಶೆಟ್ಟಿ ಹೌದು ಹೌದು ಹೆಂಗ ಅವ್ರ ತಾಯಿ ತಂದೆ ಹೆಸರು ನಮಗೂ ಅಷ್ಟು ನೆನಪಿಲ್ರಿ ಹಾ. ಹೋಗ್ಬೇಡ್ರಪ್ಪ ಈ ಕಡೆ ಬಂದ್ಬಿಡ್ರಲ್ಲ ಅದಕ್ಕೆ ದಾನಮ್ಮ ಆ ದಾನಮ್ಮ ತಾಯಿ ಮಾತ್ರ ಈ ಬಸವಣ್ಣವ್ರ ವಾರ್ತೆ ಕೇಳಿ ಎಲ್ಲಿಗೆ ಬಂದ್ರು ಕಲ್ಯಾಣ ಹೊಂಟಲ್ಲ ಆಕಿ ಬರ್ಬೇಕಾದ್ರೂ ಸುಮ್ಮನೆ ಬಂದಿಲ್ಲ ಒಂದು ಬುಟ್ಟಿ ಬಾಳೆಹಣ್ಣು ಹೊತ್ಕೊಂಡು ಬಂದಳು ಅಲ್ಲಿಗೆ ಹೌದು ಹೌದು ಎಲ್ಲಿಗೆ ಕಲ್ಯಾಣಕ್ಕ ಕಲ್ಯಾಣಕ್ಕೆ ಹೌದು ಅನುಭವ ಮಂಟಪ ನಡೆದಿತ್ತು ಕಲ್ಯಾಣದಾಗ ಹೌದು ಹೌದು ಅಷ್ಟರದೊಳಗೆ ಈಕಿ ಯಾರು ದಾನಮ್ಮ ಇದ್ದಕ್ಕೆ ಬಂದಳು ಅಲ್ಲಿಗೆ ಲಿಂಗಮ್ಮ ಬಂದಳು ಬಂದು ಕೂಡಲೇ ಮಾತ್ರ 196,000 ಗಳಂಗರೆಲ್ಲ ಕೂತಿದ್ರು ಸಿಂಹಾಸನ ಮ್ಯಾಗ ಬಸವಣ್ಣವರು ಕೂತಿದ್ರು ಅದರ ಮಗಲಾಗ ಯಾರು ಕೂತಿದ್ರು ಹಾ ಅದರ ಅಧ್ಯಕ್ಷರು ಯಾರಿದ್ರು ಯಾರು ಎಲ್ಲ ಪ್ರಭು ಅಲ್ಲಮ ಪ್ರಭುಗಳಿದ್ರು ಹೌದು ಹೌದು ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಯಾವ ನಮ್ಮ ಅಲ್ಲಮ ಪ್ರಭುಗಳಿದ್ರು ಹೌದು ಹೌದು ಅವಾಗ ಕೂಡಿದ ಮಂದಿಯಾಗ ಹೋಗಿ ಮಾತ್ರ ಯಾರು ದಾನಮ್ಮ ಇದ್ದಕ್ಕೆ ಏನ್ ಕೇಳಿದ್ಳು ಏನ್ ಹೇಳ್ತಾಳ್ರಿ ಬಸವಣ್ಣನ ಕಡೆಗೆ ಮೋತಿ ಮಾಡಿ ಬಸವಣ್ಣಗೆ ಅಂದಳು ಹಾ ಯಪ್ಪ ಕಲ್ಯಾಣದೊಳಗಿರುವಂತ 1,96,000 ಗಳಂಗರಿಗೆಲ್ಲ ನಾನು ಬಾಳೆಹಣ್ಣು ಹಂಚ್ಬೇಕಂತ ತಿಳ್ಕೊಂಡು ನನ್ನ ಆಸೆ ಆಗ್ಯದ ಅದಕ್ಕೆ ಬುಟ್ಟಿ ತುಂಬ್ಕೊಂಡು ಬಂದಿನ ನಾ ಇಲ್ಲಿಗೆ ಅಂದಳಿಕಿ ಅವಾಗ ಏನಂತಾರ್ರಿ ಬಸವಣ್ಣ ಅವಾಗ ಬಸವಣ್ಣ ಅಂದ ಹಾ ಹಾ ನಿನ್ನ ಇಚ್ಛಾ ಚಲೋ ಇತ್ತಪ್ಪ ಅಂತಂದ್ರ ಆ ಸಂಗಮನಾಥನ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಒಂದು ಬುಟ್ಟಿ ಬಾಳೆಹಣ್ಣು ಒಳಗ ಎಲ್ಲರಿಗೆ ಮಾತ್ರ ಬಾಳೆಹಣ್ಣು ಬರ್ತಾವ ಹಂಚತ್ ಹೇಳ್ದವ ಹೌದು ಹೌದು ಅವಾಗವ ಹಂಚತ್ ಏನು ಹೇಳ್ದ ಹಂಚಲಕ್ ಚಾಲೋ ಮಾಡಿಬಿಟ್ಲು ಯಾರು ದಾನಮ್ಮ ಇಡೀ ಜಗತ್ತಿದ ಏನು ಕಲ್ಯಾಣದೊಳಗೆ ಇದ್ರಲ್ಲ 1,96,000 ಗಳಂಗರು ಅವರಿಗೆಲ್ಲ ಹಂಚಿ ಬಾಳೆಹಣ್ಣು ಎಷ್ಟು ಉಳ್ದವ್ರಿನ ಮತ್ತೊಂದು ಬುಟ್ಟಿದೆ ಅದು ಏನು ಬರಾಕ ತೊಗೊಂಡು ಬಂದಿರಲ್ಲ ಬಾಳೆಹಣ್ಣು ಅಷ್ಟೇ ಬಾಳೆಹಣ್ಣು ಉಳ್ದುವತ್ತ ಅಷ್ಟು ಮಂದಿ ಕೊಟ್ಟಿ ಒಟ್ಟು ಮಂದಿ ಕೊಟ್ರು ಅಷ್ಟೇ ಉಳ್ದುವತ್ತ ಹೌದು ಹೌದು ಅವಾಗ ಏನಂತಾರ ಬಸವಣ್ಣ ಭಾವ ಶುದ್ಧ ಇದ್ರೆ ಭಾಗ್ಯಕ್ಕೇನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಹೌದು ಹೌದು ಬಹಳ ನಿರ್ಮಲವಾದಂತ ಭಕ್ತಿ ಮಾಡಿದ್ರು ದಾನಮ್ಮ ಅವಾಗ ಬಸವಣ್ಣ ಅವ್ರು ಲಾಸ್ಟಿಗೆ ಏನಂದ್ರು 1,96,000 ಗಳಂಗರಿಗೆ ಮಾತ್ರ ನೀನು ಯಾವಾಗ ಹಣ್ಣು ಹಂಚಿದೆ ಅಂದ್ರೆ ಮತ್ತು ಉಳ್ದಂತ ಹಣ್ಣುಗಳು ಮಾತ್ರ ಅಷ್ಟೇ ಉಳ್ದಾವಂದ್ರ ಇವತ್ತಿಗೆ ಮಾತ್ರ ನೀ ನಿಂಗಮ್ಮ ಅಲ್ಲವ ನಿನ್ನ ಹೆಸರ
ಯಾವಾಗ ನೀ ದಾನ ಮಾಡಿದೆ ಅಂದ್ರೆ ಇವತ್ತಿಗೆ ದಾನಮ್ಮ ದಾನೇಶ್ವರಿ ಅಂತ ತಿಳ್ಕೊಂಡು ಹೆಸರುವಾಸಿ ಆಗು ಅಂತ ತಿಳ್ಕೊಂಡು ಬಸವಣ್ಣವರು ನಮ್ಮ ಹತ್ರ ಆಶೀರ್ವಾದ ಕೊಟ್ಟರ ಆಕಿಗೆ. ಯಾರಿಗೆ? ಲಿಂಗಮ್ಮ ಹೋಗಿ ದಾನ ಮಾಡ್ಯಾಳ. ಲಿಂಗಮ್ಮಗೆ. ಹೌದು ಅವತ್ತಿಗೆ ಗುಡ್ಡಾಪುರದ ದಾನೇಶ್ವರಿ ಅಂತ ತಿಳ್ಕೊಂಡು ಆಕಿಗೆ ಹೆಸರು ಬಂದದ. ಹೌದಲ್ರಿ ಬಂದದ. ಅದಕ್ಕೆ ಇಂತಿಂತ ಶಿವಶಾಣಿಯರು ಸಹಿತಕ್ಕೆ ನಮ್ಮ ಬಸವಣ್ಣವ್ರ ಬಲ್ಯಾಕ ಹಾಯ್ದು ಹೋಗ್ಯಾರ. ಹೌದ್ ಹೌದು. ಇದು ಅಲ್ಲದೆ ಉಡ್ತಾಡಿ ಬಿಟ್ಟು ನಮ್ಮ ಅಕ್ಕಮಾದೇವಿ ಬಂದಳು. ಹೌದು. ಅಕ್ಕಿ ಆದ್ರೂ ಕೂಡ ಅಲ್ಲಿಂದ ಬರ್ಬೇಕಾದ್ರೆ ಸುಮ್ಮನೆ ಬಂದಾಳ. ಮೊದಲಿನಿಂದ ಗಟ್ಟಿವಾಳಯ್ಯ ಬಂದ. ಅವ್ನ್ ಹೆಂಗೈತ್ರಿ? ಗಟಿವಾಳಯ್ಯ ಅಂದ್ರೆ ಅವಂದು ದೊಡ್ಡ ಹಣಿ ಬರ್ರಿಪ್ಪ. ಹೌದ್ ಹೌದು. ಅವ ಗಟಿವಾಳಯ್ಯ ಅಲ್ಲ, ಮೊದಲ ಬಹಳ ಭಕ್ತಿವಾನ ಇದ್ದ ಖರೆ ಹಣಿ ಬರ್ಸುತ್ತಿದ್ದಿಲ್ಲ. ಈ ಹೆಣ್ಮಗಳಂಗೆ ಆಡ್ತಾರ ಹೆಣಗ್ಸ ಗಟ್ಟು ಬಿದ್ದಿತ್ತ ಅವನಿಗೆ. ಹೌದು. ಆಕಿ ಹಂಗಿದ್ಳು. ಅಕ್ಕಿ ಹಂಗ್ರಿ ಕ್ಯಾಟ್ ಆಡ್ತಾರ ಹೆಂಗಸ್ರಿಪ್ಪ. ಎಲ್ಲಿ ಹೋದಲ್ಲಿ ಅಲ್ಲಿ ಮುದನೂರಾಗಿದ್ದಾಗ ಆಕಿಂದು ಎಲ್ಲಾ ನಡವಳಿ ಕೆಟ್ಟಿತ್ತು. ಹೌದು. ಯಾಕ್ರಿ? ಅವ್ರು ನಿಮ್ಗಲ್ಲ ದಶರಥ ರಾಜನ ಮನೆಗೆ ಸೊಸೆಯಾಗಿ ನಡ್ಲಿಕ್ಕೆ ಬಂದಾಕರಾಗ 7 ದಿವಸ ಅನ್ನ ನೀರ ಇಲ್ದೇನೆ ಉಪವಾಸ ಇದ್ದಳತ್ತ. ಯಾಕಿದ್ದಳು, ಏನು ಕಾರಣ? ಅನ್ನ ನೀರ ಯಾರು ಕೊಟ್ರು? ಸುದ್ದಿ ಇಲ್ಲ ಅದು. ಇದು ಬರ್ತಿದ್ರೆ ನೀವು 6 ಶಾಸ್ತ್ರ 18 ಪುರಾಣ ಎಲ್ಲ ಮುಗಿಸಿ ಓದ್ದವ್ರು ಇದ್ದೀರಿ, ನೀವು ಹೇಳ್ರಿ. ನಿಮ್ಗೆ 50 ರೂಪಾಯಿ, ಹೆಣ್ಮಗಳಿಗೆ 50 ರೂಪಾಯಿ ಅದ. 50 ರೂಪಾಯಿ ಎರಡೇ ಭಾಳ ಸೂಕ್ಷ್ಮ ಅದಿದು. ಈ ಭಾಳ ಓದ್ ನಮ್ಮಲ್ಲಿ ಕಲಾವಂತರು ಒಬ್ರು ಕೊಟ್ಟಾರ, ಹೆಸರು ಹೇಳ್ಬೇಡ್ರಿ ಅಂತೇಳಿ. ಇಬ್ಬರು 50 ರೂಪಾಯಿ ತೋರಿ, ಭಾಳ ಸೂಕ್ಷ್ಮ ಅದ. ಅದಕ್ಕೆ ನಮ್ಮ ಅಣ್ಣವ್ರು ಕೇಳಿರುವಂಥ ಮಾತು ಸಾಣದಲ್ರಿಪ್ಪ. ಇದು 50 ರೂಪಾಯಿ ಕೊಟ್ಟಾರ, ದೊಡ್ಡದು ಮಾತು ಮಾತ್ರ ಭಾಳ ದೊಡ್ಡಗೆ ಕೇಳಕತ್ತಾರ. ಯಾಕ್ರಿ? 50 ಲಕ್ಷ ಕೊಟ್ರು ಆ ಮಾತು ಸಿಗಂಗಿಲ್ಲ. ಅದು ಯಾಕೆ ಒಂದೊಂದು ಟೈಮ್ಗೆ ಒಂದೊಂದು ವಿಷಯಗಳು ಎಷ್ಟು ರೊಕ್ಕ ಕೊಟ್ಟರು ಸಿಗಂಗಿಲ್ಲ. ಇರಲಿ, ಅದಕ್ಕೆ ಅವ್ರು ಕೇಳ್ಯಾರಪ್ಪ ಅಂತಂದಾಗ ಸೀತಾ ಇದ್ದಕ್ಕಿ ದಶರಥ ರಾಜನ ಮನೆಗೆ ಸೊಸೆಯಾಗಿ ಬಂದ ಬಳಿಕ ಆಕಿ ಯಾಕೆ ಉಪವಾಸ ಇದ್ದಳು 7 ದಿವಸ ತನಕ ಅಂತ ಕೇಳ್ಯಾರ. ಯಾಕಿದ್ದಳಪ್ಪ ಅಂತ ಕೇಳಿದ್ರೆ ಗಂಡನ ಮ್ಯಾಗ ಮಾತ್ರ ಆಕಿನ ಭಕ್ತಿ ಇತ್ತು. ಗಂಡನ ದಶಿಂದ ಮಾತ್ರ ನಾ ಯಾವಾಗ ಸಾಕ್ಷಾತ್ ವಿಷ್ಣುನ ಅವತಾರಿ ಆದಂಥ ಶಿವಧನುಷ್ಯ ಪಡ್ಕೊಂಡಂಥ ರಾಮದೇವರಿಗೆ ಮಾತ್ರ ನಾ ಮಾಡ್ಕೊಂಡಿನಂದ್ರೆ ಅವನ ದಶಿಂದ ನಾವು ಉಪವಾಸ ಇರಬೇಕು. ಸಾಮಾನ್ಯ ಮನುಷ್ಯ ಅಲ್ಲ ರಾಮಂದ್ರ. ಇದು ರಾಮಪ್ಪ ಅಂತಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ. ಅವನ ದಶಿಂದ ನಾ 7 ದಿನ ಆಕೆ ಆಗಲಕ್ಕ ಉಪವಾಸ ಇರ್ಬೇಕಂತ ತಿಳ್ಕೊಂಡು ಆಕೆ ಸುರುವಿಗೆ ಬಂದ ಕೂಡಲೇ ಉಪವಾಸ ಇದ್ದಳು. ಇದು ಮಾತನ್ನು ಕರೆಕ್ಟ್ ಅದ. ಅವ್ರು ಕೇಳಿದ್ನು. ಮತ್ತು ಇದಕ್ಕೆ ಬಿಟ್ಟು ಬೇರೆ ಏನ್ರಿ ಇತ್ತಪ್ಪ ಅಂತಂದ್ರೆ ನೀವು ಹೇಳ್ಬೋದು, ಅದ್ರದ್ದೇನಿಲ್ಲ. ಯಾರು ಊಟ ಮಾಡಿಸೋರು ಅದು ಮುಂದಿನ ನಮಗೆ ಗೊತ್ತಿಲ್ರಿ. ಈಗ ಇದು ಎಷ್ಟು ಗೊತ್ತಿಲ್ಲ ಕಂಡಾಪಟ್ಟಿ ಒಳಗೆ ಹೋಮ್ ನೀರಾಗ ಇಳಿಸೋರು. ಇರ್ಲಿ, ಮತ್ತೆ ನೋಡಮ್ರಿ. ಹಾ, ಉಳಿದಿದ್ದು ಮಾತ್ರ ನಮ್ಮ ಅಕ್ಕವ್ರಿಗೂ ಕೊಟ್ಟಾರೆ ಅವ್ರು 50 ರೂಪಾಯಿ. ಹಾ, ಅದಕ್ಕೆ ನೋಡಮ್ರಿ. ನಮ್ಮ ಅಮ್ಮ ಏನು ಹೇಳ್ತಾಳ, ಸಕ್ರಿ ತಾಯಿ ನೋಡಿ ಎಷ್ಟು ಸಕ್ರಿ ಇದ್ದಂಗೆ ಅದಾವ ನೋಡ್ರಿ, ಎಷ್ಟು ಕೆಂಪುಗಳ. ಅದಕ್ಕೆ ನೋಡಮ್ಮ ಅಕ್ಕಿ ಇಟ್ಟು ಹಂಚ್ಕೊಂಡ್ಕಿ ಏನು ಹೇಳ್ತಾಳೆ ನೋಡಮ್ಮ. ಅಕ್ಕಿನ ಬಾಯಿಲಿ ಏನು ಬರ್ತದ. ಕಡೆಗೆ ಅವ ಬೆಲ್ಲದ ಮಾರ್ಯಾವ ಹೇಳ್ತಾನ್ರಿ. ಬೆಲ್ಲದ ಮಾರ್ಯಾವ ಅಲ್ಲಿ ಬಂದ ನೋಡ್ರಿ, ಬೆಲ್ಲದ ಮಾರ್ಯಾವ. ಕಡೆಗೆ ಅವ ಸೂರ್ಯನ ಬೆಲ್ಲದ ಮಾರ್ಯಾವರೇ ಹೇಳಿ ಅದು ಹಂಚ್ಕೊಂಡ ತಿಳ್ಕೊಂಡು ಈ ಕೊಟ್ಟಂತ ಹಣ ಮಾತ್ರ ನಾನು 50 ರೂಪಾಯಿ ನಾ ಸ್ವೀಕಾರ ಮಾಡ್ತೀನಿ. ಅವರು 50 ರೂಪಾಯಿ ಉತ್ತರ ಹೇಳಿದ ಕೂಡಲೇ ಕೊಡ್ತೀನಿ. 50 ರೂಪಾಯಿ ಯಾವದ್ರಿ? ಈಗ ನಾ ಎಷ್ಟು ಹೇಳಿನಿ, ಮುಂದಿನ ನೀವು ಹೇಳ್ತದ ಹೇಳಿರಿ ನೀವು. ಅದು ಮುಂದಿನ ಆಕಿ ಪೂರಾ ಮಾಡ್ದಂದ್ರೆ 50 ರೂಪಾಯಿ ಕೊಡ್ತೀನಿ, ಇಲ್ಲಂದ್ರೆ ನಾನು ಕಿಶದ ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲಾನು ಮಾತ್ರ ಎಲ್ಲರೂ ಬಲ್ಲವ್ರು ಇರಂಗಿಲ್ಲ. ಸ್ವತಃ ಸರ್ವಜ್ಞ ಮೂರ್ತಿನೇ ಹೇಳ. ನಾವು ಏನಂತ ನಾವು ಸರ್ವಜ್ಞ ಒಂದು ಹೆಜ್ಜೆ ಕಿತ್ತಿಟ್ನಪ್ಪ ಅಂತಂದ್ರೆ ಒಂದು ಹೆಜ್ಜೆಗೆ ಒಂದು ವಚನ ಹೇಳ್ತಿದ್ದ ಅವ. ಸಾಮಾನ್ಯ ಇದ್ದಿದ್ದಲ್ಲವ. ತಾಯಿ ಒಬ್ಬಕ್ಕೆ ತಂದೆ ಒಬ್ಬ ಹಿಂಗೇನೋ ಹುಟ್ಟ್ಯಾನವ. ಖರೆ ಹುಟ್ಟುದು ಸಹಿತಕ್ಕೆ ಅವ ಸರ್ವಜ್ಞ ಅಂದವ. ಏನಂದಾನ? ಸರ್ವಜ್ಞನೆಂಬವನು ಗರ್ವಿನಿಂದ ಆದವನ ಅಲ್ಲ, ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಅಂತ ಹೇಳ. ನಾವು ಸರ್ವಜ್ಞ ಯಾರು ಹೇಳ್ಯಾರಿದು ಮಾತ? ಸರ್ವಜ್ಞ ಹೇಳ್ಯಾನ ಮತ್ತ. ಅಂಥವನಿಗೆ ಸಹಿತಕ್ಕೆ ಸಾಧ್ಯ ಆಗಿಲ್ಲ. ನಾ ಮತ್ತೊಬ್ಬರು ಬಾಯಂದು ಒಂದೊಂದು ನುಡಿ ಕಲಿತು ನಾ ಸರ್ವಜ್ಞ ಆಗಿನಪ್ಪ, ನಾ ಸ್ವತಃ ಆಗಿಲ್ಲ ಅಂತ ಹೇಳ. ನಾವೆಲ್ಲ ಯಾಕೆ ಇಡುತ್ತಪ್ರಿ, ನಾವೇ ಶಾಣೆ ಎಲ್ಲಕ್ಕೆ ಬರಂಗಿಲ್ಲ ಜಗತ್ತದೊಳಗೆ. ಹೌದಪ್ಪ, ನನ್ಕಿಂತ ದೊಡ್ಡ ಶಾಣೆ ಇದ್ದವ್ರು ಜಗತ್ತದೊಳಗೆ ಭಾಳ ಮಂದಿ ಅವ್ರ. ಹೌದಪ್ಪ, ಚಲೋ ಒಂಟಿ ಹೇರ್ಕೊಂಡು ಶಾಸ್ತ್ರ ಪುರಾಣ ಹೇರ್ಕೊಂಡು ಹೊಂಟ್ರು ಸಹಿತ ಯಾರು ಮನದಿಲ್ಲ. ಅದಕ್ಕಾಗಿ ನಮ್ಗೆ ಎಷ್ಟು ತಿಳಿದ ನಾವು ಹೇಳಿದೆವು. ಮುಂದಿನ ಮಾತ್ರ ಅಮ್ಮ ಪೂರ್ಣ ಮಾಡಲಪ್ಪ ಅಂದ್ರೆ 50 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ,
ಮೊಳಗಿ ಮಾರ ಗಾಬ್ರಾದ ಇದುವೇನು ಸೋಜಿ ಗಂಧ ನಿಂದ ಆಡಿದಾಗ ಕಟ್ಗಿ ಹೊರಿ ಬಂತು ತಲಿನಾಗ ಅಪ್ಪ ಕ್ಷಮ ಮಾಡ್ರಿ ಅಂತ ಹೋಗಿ ಬಿದ್ದನ ಸಂಗನ ಪಾದಿಗ ಆಶೀರ್ವಾದ ಮಾಡಿದ ಹೊರಿ ಆಗದ ಅಂತರದ ಮ್ಯಾಗ ಸಂಘ ಅಂತರ ಮನದಾಗ ಮಾಡಬೇಕು ಎನ್ನಾಗ ಸುಖ ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಾಗ ಮೂಲ ಮಾಡಿ ಇಟ್ಟ ಕಲ್ಲ ಕಟ್ಟಿ ಸಂತೋಷದಿಂದ ಮೊಳಗಿ ಮಾರಾಯ ಬಸವಣ್ಣಪ್ಪಗ ಹೇಳತಾನು ಪೂಜಾ ಕೂತಿದ ಸಂಗೈ ತೋಟದಾಗ ಕೂತು ಬಯಲು ಕಡೆಗೆ ಅವನಿಗೆ ನಿಂದಾಡಿ ಬಿದ್ದೀನಿ ನಾನು ಯಮನ ಪಾಸಿಗೆ ಇದು ಹೇಳುದು ಕೇಳಿ ಬಸವಣ್ಣಪ್ಪಗ ಮನ ಮೈಲಿಗೆ ತೊಳೆದವನಿಗೆ ಮುಡ್ಚತ್ತಿಲ್ರಿ ಅಂದೀಗಿ ದಾನ ಕೊಡ್ತಿದ್ದ ಬಸವಣ್ಣಪ್ಪ ಉಣಿಸಿ ಜಂಗಮರಿಗೆ ಒಂದೊಂದು ರೂಪಾಯಿದಂತೆ ಕೊಡುವುದು ಬಿತ್ತು ಸಂಗತಿಗೆ ಒಂದೊಂದು ರೂಪಾಯಿದಂತೆ ಕೊಡುವುದು ಬಿತ್ತು ಸಂಗತಿಗೆ ಬಸವಣ್ಣವರ ಪಾದಕ ಬಿದ್ದ ಸಂಗೈಕ್ಯಾತನ ಭಕ್ತಿಲಿಂದ ಅಲ್ರಿ ಜಂಗಮರಿಗೆ ರೂಪಾಯಿ ಕೊಟ್ರಿ ಯಾತ್ರ ಸಲುವಾಗಿ ಬಸವಣ್ಣಪ್ಪ ಸುಳ್ಳ ಹೇಳ್ಯಾನ ಸಂಗೈನ ಪರೀಕ್ಷೆ ಸಲುವಾಗಿ ಸುಳ್ಳ್ಯಾರ ಮಾಡ್ರಿ ಅಂತ ರೊಕ್ಕ ಕೊಟ್ಟಿನೋ ನಾನು ಎಲ್ಲರಿಗೆ ಸಂಗಯ್ಯ ಅಂತಾನ ನಾನು ಹೋಗ್ತೀರಿ ಸೋಳಿ ಮನೆಗೆ ನೀವೇ ಖರೀದಿ ಮಾಡಿ ಮಾತ್ರ ಕಳಿಸ್ರಿ ಅಲ್ಲಿಗೆ ಇದು ಹೇಳುದು ಕೇಳಿ ಬಸವಣ್ಣಪ್ಪಗ ಸೂಳಿ ಅಂದ್ರ ಸೂಳಿ ಅಲ್ಲ ಮಾನ್ಯ ಪತಿ ಹೊರತಿರಬೇಕು ನಾ ಹೋಗುದ್ರೊಳಗ ಮಲಗಿರಬೇಕು ದಿಗಂಬರ ರೂಪಾಗಿ ಭಕ್ತಿಯಿಂದ ಭಜಿ ಸೂತಪತಿ ಪಾದ ನಿಜವಾಗಿ ಹಿಂಗ ಸಂಗಯ್ಯ ಬಸವಣ್ಣಪ್ಪಗ ಹೇಳಿದ ಸರಿಯಾಗಿ ಅದೇ ಊರಾಗ ಪತಿವ್ರತಿ ಸಾರತಿತ್ತು ಅಕ್ಕಿಯ ಕೀರ್ತಿ ಬಸವಣ್ಣಪ್ಪ ಬಂದು ಹೇಳಿದಾನು ಅವನಿಗೆ ಮುಗ್ಧ ಸಂಗೈ ಬರ್ತನ ಕರ್ಕೋರವ್ವ ನಿನ್ನ ಹಾಸಿಗೆ ಸಂಗೈ ಬರ್ತನ ಕರ್ಕೋರವ್ವ ನಿನ್ನ ಹಾಸಿಗೆ ಅದಕ್ಕೆ ಅಕ್ಕಿ ಆದ್ರೂ ಕೂಡ ಹೆಂಗಿದ್ಳು ಹೇಗಿದ್ರಪ್ಪ ಆಕಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಡಿಯಂತೆ ಹರನಾಮವನ್ನು ನುಡಿಯದ ಬಾಯಿ ಹಾಳು ದೇಗುಲಂತೆ ಅಂತ ಹೇಳ್ತಾರ ಹೌದಪ್ಪ ಹೇಳ್ಯಾರ ಅದಕ್ಕ ಆ ಊರೊಳಗೊಬ್ಬಕ್ಕೆ ಹೆಣ್ಣುಮಗಳು ಹೆಂಗಿದ್ಳು ಹೌದಪ್ಪ ಹೆಂಗಿದ್ಳು ಗಂಡನ ಆಜ್ಞೆ ಮಾತ್ರ ಎಂದೂ ಮೀರ್ತಿದ್ದಿಲ್ಲ ಹೌದು ಅದಕ್ಕಾಗಿ ಸ್ವತಃ ಯಾರು ಬಸವಣ್ಣ ಶಿವನ ಅವತಾರಿಯಾದಂತ ಕಲ್ಯಾಣದೊಳಗಿರುವಂತ ಬಸವಣ್ಣ ಅಂತಾನ ಏನಂತಾರ ಅಲ್ಲಿ ಹೋಗಿ ಭಕ್ತಿ ಭಂಡಾರಿ ಬಸವಣ್ಣ ಅಂದ್ರ ಅವನಿಗೆ ಹೌದಪ್ಪ ಬಾಳ ಹೆಸರು ಬಂದವ ಜಗಜ್ಯೋತಿ ಬಸವೇಶ ಅಂದ್ರು ಹೌದಪ್ಪ ವಿಶ್ವ ಗುರು ಬಸವಣ್ಣ ಅಂದಾರ ಅವನಿಗೆ ಹೌದಪ್ಪ ಇಡೀ ನಮ್ಮ ವಿಶ್ವಕ್ಕೆ ಗುರು ಅನಿಸಿಕೊಂಡವ ಬಸವಣ್ಣ ಅಂತಾವ್ ಏನ್ ಹೇಳ್ತಾನ ಏನ್ ಹೇಳ್ತಾನ ಏನ್ ಹೇಳ್ತಾನವ ತನ್ನ ಇದ್ರೊಳಗ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದರೆ ಏನು ಫಲವಯ್ಯ ಹೌದಪ್ಪ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿದ್ದರೆ ಏನು ಫಲವಯ್ಯ ಲಿಂಗದ ಮೇಲೆ ಲಿಷ್ಟಿ ಇಲ್ಲದ ಭಕ್ತನಿದ್ದರೆ ಏನು ಫಲವಯ್ಯ ಬರಾಬರಿ ಇಂಥವ್ರು ಇದ್ದರೇನು ಸತ್ತರೇನು ಆ ಒದೆಯುವ ಆಕಳಿಗೆ ಹಸಿದ ಕರವು ಬಿಟ್ಟಂತೆ ಕೂಡಲ ಸಂಗಮ ದೇವ ಹೌದು 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 ಆಕಳ ಒದಿತಿರ್ತದ ಹೌದ್. ಹಸದ ಕರವು ಇದಕ್ಕೆ ಅಲ್ಲಿ ಬಿಟ್ರದು ಕರ್ಕೋತ ನುಸನದಾಗ ಒದಿತದ ಹಿಂಗ ಆಗ್ತದ ಅಂತ ಹೇಳ್ತಾನವ ಬಸವಣ್ಣ ಹೌದು ಅದಕ್ಕಾಗಿ ಅಕ್ಕಿ ಆದ್ರೂ ಕೂಡ ಯಾವಾಗಲೂ ಮಾತ್ರ ಏನ್ ಮಾಡ್ತಿದ್ಳು ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ಳು ಗಂಡನ ಆಜ್ಞೆ ಮಾತ್ರ ಎಡಿ ಬಿಡದೆ ಮಾತ್ರ ಪಾಲನ ಮಾಡ್ತಿದ್ಳು
ಅವಾಗ ಹೋಗಿ ಏನಂತಾನ ಹಂತಕ್ಕೆ ಮನೆಗೆ ಹೋಗಿ ಹೇಳಿ ಬಂದ. ಯಾರು? ಸ್ವತಃ ಬಸವಣ್ಣ ಹೇಳಿ ಬಂದಾನ. ನೋಡ್ರಿ, ಭಕ್ತರಿಗಾಗಿ ಸ್ವತಃ ದೇವರುಗಳೇ ಮನಿತನ ಹೋಗಿ ಹೇಳಿ ಬಂದಾವ. ಈ ಸಂಗಯ್ಯನಾರಿಗೆ ಆದ್ರೂ ಕೂಡ ಹೆಣ್ಮಗಳ ಮನೆಗೆ ಒಯ್ದು ಬಿಟ್ಟು ಬರ್ತಾನೆ. ಇವ ಒಯ್ದು ಬಿಟ್ಟು ಬಂದ ಬಳಕ ಅವ ಕೆಲಸ ಏನು ಮಾಡ್ತಾನ ಆಕೆ ಮನ್ಯಾಗ. ಇದು ಬಹಳ ಚಂದ ಅದ. ತಾವೆಲ್ಲರೂ ಶಾಂತ ರೂಪದಿಂದ ಕೇಳಬೇಕು. ಬಸವಣ್ಣಪ್ಪನ ಮಾತ ಕೇಳ್ಯಾಳ ಖಬೂಲಾಗ್ಯಾಳ, ಬುಟ್ಟಿ ಹೂವ ಚರಗಿ ನೀರ ಎತ್ತಾಳ. ಸಿರಿ ಕುಬಸ ಕಳೆದು ನೀ ಸಂಗಾಗಿ ರೂಪಕ ಇದ್ದಾಳು ರತಿ ಹಂಗ, ಚಂದ್ರ ಹಣಿ ಮ್ಯಾಗ ಪದಕ ಕೊರಳಾಗ ಹೊಳೆಯುವುದು ತಾಳಿಮ್ರ ನಾಚಿತೋ ನೋಡಿ ಅಕ್ಕಿಯ ಧಂತಗ. ಸದೋಕಾಲ ಪತಿಯ ಮ್ಯಾಲ ಭಕ್ತಿ ಶುದ್ಧ ಪತಿವ್ರತಿ, ಪತಿಯ ಧ್ಯಾನದಲ್ಲಿ ನಿದ್ರಿ ನಡಸ ಒಳ್ಳೆ ಪ್ರಕಾಶವುಳ್ಳ ನಾಲ್ಕು ಕಡಿ ಸಮೇ ಹಚ್ಚ. ಬಸವಣ್ಣಪ್ಪ ಅಂತಾನ ಯಾತಕ್ಕಿನ್ನ ಇದೇ ಸುಳಿ ಮನಿ ಅಂತ ತೋರು ಶಾನ ಸಂಗೈಗ. ಊರ ನಿಂತು ತೋರಿಸಿ ಹೊರಳಿ ಹಾದ ಮುದ್ದ ಭಕ್ತಗ, ಆಗಲ ಖುಲ್ಲ ಇತ್ತು ಸಂಗೈ ಹಾದ ಸುಳಿ ಮನಿಗ. ಸಂಗೈ ಅಂತನ ಮನದಾಗ ಮಾಡಬೇಕು ಎಲ್ಲ ಮಾಡಲೆಲ್ಲ ಬಸವಣ್ಣಪ್ಪ ಎನ್ನಗ. ಮೂಲ ಮಾಡಿ ಇಟ್ಟರಿಂಗ ಕಟ್ಟಿ ಏ ಪ್ರಕಾಶದ ಬೆಳಕಿಗಿ ಸಂಗೈ ಹಾದ ಅಕ್ಕಿಯ ಬಳಿಗಿ. ಹೋಗಿ ದಿಟ್ಟಿಸಿ ನೋಡ ತಾನ ಪತಿರತಿಗೆ. ಮಗನ ಚುಕ್ಕಿ ಹಂಗ ಕಾಣತಿದ್ಳು ಅವನ ಕಣ್ಣಿಗೆ. ಒಳೆ ದಿಟ್ಟಿಸಿ ನೋಡ ತಾನ ಎರಡು ಪುಟಗಳಿಗೆ. ಸಂಗೈ ಇದ್ದವ ಸಿಟ್ಟಿಗೆ ಬಂದ ಬಸವಣ್ಣಪ್ಪಗ ಬೈತಿದ್ದ. ಎರಡು ಲಿಂಗ ಕೊಟ್ಟಾನೆ ಹೆಣ್ಣ ಮಗಳಿಗೆ, ನನಗೆ ಜುಲ್ಮಿಲಿಂದ ಒಂದೇ ಕಲ್ಲ ಕಟ್ಟಿಗೆ. ನನಗ ಜುಲ್ಮಿಲಿಂದ ಒಂದೇ ಕಲ್ಲ ಕಟ್ಟೆನ ಕೊಳಿಗೆ. ಸಂತರ ಒಳಗ ಬಹಳ ದೊಡ್ಡ ಸಂತ. ಹೌದ್ ಹೌದ್. ಯಾವ? ಯಾರಿ ಮಾಸ್ತರ? ಕಬೀರದಾಸ. ಕಾಶಿ ಒಳಗಿರ್ತಿದ್ದ ಇವ ಕಬೀರದಾಸ. ಹೌದ್ ಹೌದ್. ಪರ ಉಪಕಾರಕ್ಕಾಗಿ ಸ್ವತಃ ತನ್ನ ಹೆಂಡತಿಗೆ ಒತ್ತಿ ಇಟ್ಟು ಮಾತ್ರ ಸಾಧರು ಊಟ ಮಾಡಿಸಿದವ. ಇದು ಸಣ್ಣದಾಗದಲ್ರಿಪ್ಪ. ಜಗತ್ತದೊಳಗ ನಿಮ್ ಮನ್ಯಾಗಿದ್ದ ಸಾಮಾನ್ಯ ಒತ್ತಿ ಇಡಬಹುದು, ಬಂಗಾರ ಒತ್ತಿ ಇಡಬಹುದು, ಬಂಗಾರ ಒತ್ತಿ ಇಡಬಹುದು, ಬೆಳ್ಳಿ ಒತ್ತಿ ಇಡಬಹುದು, ಮರಿನೂ ಸಹಿತ ಒತ್ತಿ ಇಡಬಹುದು. ಬೇಕಾದ್ರೆ ಒಂದು ಕಿಡ್ನಿನೂ ಮಾರ್ಕೋಬಹುದು ಈ ಕಾಲದಾಗ. 10 ಲಕ್ಷ ಕೊಡ್ತೀರಪ್ಪ, ಕಿಡ್ನಿನೂ ಕೊಡ್ಲಾಕ ಬರ್ತದೆ. ಮಾಡ್ಕೊಂಡಂತ ಹೆಂಡತಿ ಒತ್ತಿ ಇಡುವಂದ್ರೆ ಯಾರು ಇಡ್ತಾರ? ನಾವ್ರೇ ಇಡಂಗಿಲ್ಲಪ್ಪ. ಸ್ವತಃ ತನ್ನ ಹೆಂಡತಿಗೆ ಮಾತ್ರ ಒತ್ತಿ ಇಟ್ಟ ಯಾರು? ಕಬೀರದಾಸ. ಸಾಮಾನ್ಯ ಮನುಷ್ಯ ಇದ್ದಿದ್ದಿಲ್ಲ. ಒಂದು ದಿವಸ ಸಾಕ್ಷಾತ್ ಪರಮಾತ್ಮನೇ ಅವನಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಭೂಮಿಗೆ ಬಂದ. ಒಂದು ಸಾಧನ ರೂಪ ಧಾರಣ ಮಾಡಿಕೊಂಡು ಸಾಕ್ಷಾತ್ ಪಾಂಡುರಂಗನೇ ಇವನ ಮನ್ಯಾಗ ಹೆಂಡತಿ ಕೈಯಾಗ ಒಂದು ತಂಬೂರಿ ಕೊಡ್ತಿದ್ದ, ತನ್ನ ಕೈಯಾಗ ಒಂದು ಜೋಡ ತಾಳ ತಗೋತಿದ್ದ. ಮಗನ ಕೈದಾಗ ಪಾಂಡುರಂಗ ವಿಠಲ 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 ಪಾಂಡುರಂಗ ತಿಳ್ಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡ್ತಿದ್ದ. ಭಗವಂತನ ನಾಮಸ್ಮರಣೆ ಮಾಡ್ಕೋತ 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 ಊಟ ಮಾಡೋ ಸಹಿತಕ್ಕೆ ಪರ್ವ ಇದ್ದಿದ್ದಿಲ್ಲ. ಯಾವಾಗ ಸಿಗುತ್ತದ ಅವಾಗೆ ಊಟ ಮಾಡ್ತಿದ್ದ. ಅಂತ ಒಂದು ಪರಮಾತ್ಮನ ಜ್ಞಾನದೊಳಗೆ ಲೀನ ಆಗ್ತಿದ್ದ ಸಂತ ತುಕಾರಾಮ. ಅವಾಗ ಒಂದು ದಿವಸ ಸಾಕ್ಷಾತ್ ಪಾಂಡುರಂಗನೇ ವಿಚಾರ ಮಾಡ್ದ, ಈ ಮಗನಿಗೆ ವಿಚಾರ ನಾನು ಸ್ವಲ್ಪ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಒಂದು 5-6 ಮಂದಿಗೆ ಸಾಧುರಿ ತಗೊಂಡು
ಇಲ್ಲಿ ಯಾರ ಮನೆಗೆ ಕಬೀರದಾಸನ ಮನೆಗೆ ಬಂದ. ಏನೋ ಕಬೀರ, ಈ ಕಾಶಿ ಒಳಗ ನಿನ್ನಂತ ಪರ ಉಪಕಾರಿ ಮಾಡುವಂತ ಮನುಷ್ಯನೇ ಯಾರು ಇಲ್ಲ ಅಂತ ಹೇಳ್ಯಾರಪ್ಪ. ಹೌದು. ನಿನ್ನ ಮನ್ಯಾಗ ಏನಾರ ಪ್ರಸಾದ ಸಿಗ್ತದ ತಿಳ್ಕೊಂಡು ನಮಗೆ ಒಂದು 4 ಮಂದಿ ಹೇಳ್ಯಾರ. ಏನಕ್ಕಾಗಲ್ಲ ಕೊಟ್ಟ ಒಂದು 5-6 ಮಂದಿ ನಾವು ಸಾಧುರದೀವಪ್ಪ. ಈಗ ತಕ್ಷಣನೇ ಮಾತ್ರ 5-6 ದಿವಸ ಆಯ್ತು ನಮಗೆ ಹೊಟ್ಟೆ ಊಟ ಇಲ್ಲ ಹೊಟ್ಟಿಗೆ. ಏನಾಕಿರ್ಲಕ್ ನಿನ್ನ ಮನ್ಯಾಗ ಮಾತ್ರ ಪ್ರಸಾದ ಮಾಡಿಸಿ ಕಳಿಸು ಅಂದ. ಹಾ ಹಾ ಎದಿ ಜಲ್ ಅಂತ್ರಿ ಯಾರಿಗೆ ಕಬೀರದಾಸಗ. ಮೊದಲೇ ಇವ್ರು ಸಿಕ್ಕಾಗ ನಾವೇ ತಮಗ್ ಊಟ ಮಾಡ್ಬೇಕಾದ್ರೆ ಸಿಕ್ಕಾಗ ಊಟ ಮಾಡವ. ಹೌದು ಹೌದು ಹೆಂಗ್ ಮಾಡ್ಬೇಕಪ್ಪ, ಇದು ಎಂತ ಕೂತು ತಂದಿಟ್ಟ ಪಾಂಡುರಂಗ ಅಂದವ. ಹೌದು ಹೌದು ಬಂದವನು ಪಾಂಡುರಂಗನೇ ಅದಾನ ಖರೆ. 5-6 ಮಂದಿಗೆ ಮಾತ್ರ ನಾನು ಊಟ ಮಾಡಿಸ್ಲಿಲ್ಲ ಅಂದ್ರ ನನ್ನ ಹೆಸರಿಗೆ ಕುಂದು ಬರ್ತದ. ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ಸೃತಿ ಸಾರ್ತದ. ಹೌದು. ಮನೆಗೆ ಬಂದಂತ ಅತಿಥಿಗಳಿಗೆ ನಾ ಸತ್ಕಾರ ಮಾಡ್ಲಿಲ್ಲಪ್ಪ ಅಂತಂದ್ರೆ ಹೆಂಗ್ ಮಾಡೋದು ತಿಳ್ಕೊಂಡು ಇವ ವಿಚಾರ ಮಾಡ್ದ. ಹಾ ಹಾ ಹೆಣ್ತಿಗೆ ತಕ್ಕಿಗೆ ಕೇಳ್ದ, ಏ ಸಾಧ್ವಿ, ಈಗ ಮಾತ್ರ 5-6 ಮಂದಿ ಸಾಧುರು ನನ್ನ ಮನೆಗೆ ಬಂದಾರ, ಅವ್ರಿಗೆ ಊಟ ಮಾಡಿಸ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಹೌದು. ನೋಡ್ರಿ, ಊರಾಗ ತಿರುಗಾಡಿ ಬರ್ರಿ, ಯಾರು ಬಲ್ಲಕ್ಕರೆ ಸಾಲ ತಗೊಂಡು ಬರ್ರಿ. ಕಡೆಗೆ ಅವ್ರು ಬರೋ ತನಕ, ನೀವು ಬರೋ ತನಕ 2 ಗುಡಿಸ್ಲಾ ಇದ್ದು ಅಚ್ಚಿ ಕಡೆ ಗುಡಿಸ್ಲಾ ಕುಂದ್ರಿಸ್ಕೆರೆ ಇವ ಹೋದ ಊರಾಗ. ಹೌದು. ಊರಾಗ ಎಲ್ಲಾರ ಮನೆ ತಿರುಗಾಡಿ ಕೇಳ್ದ. ನಿನ್ನ ಮನೆಯಾಗಿಲ್ಲ ನನ್ನ ನನ್ನ ಮನೆಯಾಗಿಲ್ಲ, ನಿನ್ನ ಮನೆಯಾಗಿಲ್ಲ. ಯಾಕ ಇವ ಹೊಳ್ಳಿ ಕೊಡಲ್ಲ ಅನ್ನೋದು ಗೊತ್ತಿತ್ತು ಮಂದಿಗೆ. ತಗೊಂಡಂತ ಸಾಲ ಇವ ಎದರ್ಲೆ ಕೊಡ್ತಾನ ಹೊಳ್ಳಿ. ಹೌದು ಹೌದು ಇರ್ಲಾಕ ಮನಿನೂ ಇಲ್ಲ, ಹರಕ ಚಪ್ರ ಅದ. ಮತ್ತೆ ಮೈ ಮ್ಯಾಗ ಉಟ್ಕೋಬೇಕಾದ್ರ ಜೋಡ ದೋತ್ರಿ ಇಲ್ಲ. ಹೌದಪ್ಪ. ಮತ್ತ ಹೆಣ್ತಿ ಮೈ ಮ್ಯಾಗ ಸೀರೆ ಉಡ್ಬೇಕಾದ್ರ ಸರಿಯಾಗಿ ಆಕಿನ ಮೈ ಮ್ಯಾಗ ಬಟ್ಟಿ ಇಲ್ಲ. ಹಾ, ಹಣ್ಣನ ಟ್ಯಾಪಿ. 18 ಮಾತ್ರ ಆಕಿ ಟ್ಯಾಪಿ ಸೀರೆ ಉಡ್ತಿದ್ಳು. ಇಂಥ ಬಡತನದ ಅವನಿಗೆ. ಹೌದಪ್ಪ. ಏನ್ ಇಂಥ ಮಾತಾಡ್ತಾರ? ಬಡತನದೊಳಗೆ ಮಗ ಹೆಂಗ ಹಾಳಿ ತಗೊಂಡು ಕೊಡ್ತಾನ ಸಾಲ ತಿಳ್ಕೊಂಡು ಎಲ್ಲ ಮಂದಿ. ಹೌದು ಹೌದು ನಾ ಕೊಡಂಗಿಲ್ಲಪ್ಪ, ನೀ ಕೊಡಂಗಿಲ್ಲ ತಿಳ್ಕೊಂಡು ಯಾರು ಮೈಗೆ ಹಚ್ಕೊಳ್ಳಿಲ್ಲ. ಲಾಸ್ಟಿಗೆ ವಿಚಾರ ಮಾಡ್ದ ಸಂತು ಯಾರು, ಕಬೀರದಾಸ್ ವಿಚಾರ ಮಾಡ್ದ. ಹೌದು ಹೌದು ಊರಾಗ ನಿಂತು ವಿಚಾರ ಮಾಡ್ಲಕ್ಕಂತ 5-6 ಮಂದಿ ಸಾಧುರು ನನ್ನ ಮನೆಗೆ ಬಂದಾರ. ಅವ್ರಿಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಕೆಟ್ಟ ಹೆಸರು ಬರ್ತದ. ಖರೆ ಇಲ್ಲಿ ಯಾರು ಬಲ್ಲಕರೆ ನಾ ಸಾಲ ಒಯ್ಲಿಲ್ಲಪ್ಪ, ನನ್ನ ಹೆಂಡತಿ ಅಡಿಗೆ ಮಾಡ್ಲಕ್ ಬರಂಗಿಲ್ಲ. ಹಂಗ ಮಾಡುದು. ಲಾಸ್ಟಿಗೆ ಆ ಊರಾಗ ತುಳಸಿದಾಸ ತಿಳ್ಕೊಂಡು ಅವನ ಚಟ ಹಂಗಿತ್ರಿ, ಮಣ್ಣಿನ ಮಗಿ ಇಟ್ಕೊಂಡು ಮತ್ತೊಂದು ಕೊಡ್ತಿದ್ದಿಲ್ಲ ಅವ. ಹೌದಪ್ಪ. ಎಂತ ಅವ ಜಿಬ್ಬಿ ಮನುಷ್ಯ. ಊರಾಗ ಯಾರ ಸಾಲ ಕೊಡ್ಬೇಕಾದ್ರೆ ಅವನ ಮನೆಗೆ ಬರ್ಬೇಕ್ರಿ ಅಂತ ಒಂದು ಕಾಯ್ದೆ. ಹೌದು. ತುಪ್ಪದಾಗ ನೊಣ ಬಿತ್ತಪ್ಪ ಅಂತ ಚೀಪ್ ಹೋಗಿತಿದ್ದ ಅವ, ಅಂತ ಮನುಷ್ಯ ಅವ. ಭಾರಿ ರೀ ಅವ. ಅವಾಗ ಅವ ವಿಚಾರ ಮಾಡ್ದ, ಏನೇಕಾಗಲಕ್ಕ ತುಳಸಿದಾಸನ ಬಲ್ಲಕ್ಕೆ ನಾ ಹೋಗಿ ಸಾಲ ತರಬೇಕು, ಸಾಧುರು ಹಾದ ಕೂಡಲೇ ಮಾತ್ರ ಹಿಂದ್ರಗಡೆ ನಾವು ಸಾಲ ಕೊಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲಾ ಮನೆ ತಿರುಗಾಡಿ ಸಾಕಾಗಿತ್ತು. ಲಾಸ್ಟಿಗೆ ಬಂದ ತುಳಸಿದಾಸನ ಬಲ್ಲಿ. ಹೌದು. ಈ ತುಳಸಿದಾಸನ ಚಟ ಹೆಂಗಿತ್ರಿ, ಹೆಂಗಿತ್ರಿ ಡಾಕ್ಟರ್? ಈ ಯಾರೋ ಕಬೀರದಾಸನ ಹೆಂಡತಿ ಮೊದಲೇ ಅವನವ್ರ ಕಣ್ಣಾಗ ನಟ್ಟಿದುಳಕಿ. ಅವನ ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ದ ಇವ ಯಾರು, ತುಳಸಿದಾಸ ಮನಸ್ಸು ಮಾಡಿದ್ದ. ಆಕಿ ಯಾವಾಗ ಸಿಗುತ್ತಾಳ, ಆಕಿಗೆ ನಾ ಯಾವಾಗ ಭೋಗಿಸ್ಲಿ, ಆಕಿಗೆ ಕೂಡ ಯಾವಾಗ ಮಾತಾಡಿ ಅನ್ನುವಂಥದ್ದು ಅವನ ಬಲ್ಯಾಕ ಹಂಬಲಿತ್ತು. ಹೌದಪ್ಪ. ಅವನಿಗೂ ಕಾಮ ನೆತ್ತಿಗೆ ಕುಡ್ಸಲಾಗ ಅಷ್ಟೊಳಗೆ ಬತ್ತಲ್ರಿದು ಒದಗಿ ಕಾಳ. ಸೀದಾ ಕಬೀರದಾಸ ಬಂದು ಕೇಳ್ದ, ಯಪ್ಪ ಒಂದ್ 5-6 ಮಂದಿ ಸಾಧುರು ಬಂದಾರೋ ನನ್ನ ಮನೆಗೆ, ಏನಕ್ಕಾಗಲ್ಲ ಕೊಟ್ಟು ನನಗೆ ಸಾಲ ಕೊಡು ಅಂತ ತಿಳ್ಕೊಂಡು ಬೇಡ್ಕೊಂಡ. ನಿನ್ನ ಮನ್ಯಾಗ ಏನ್ರಿ ಸುವರ್ಣ ಬಂಗಾರ ಬೆಳ್ಳಿ ಬಂಗಾರ ಇತ್ತಂದ್ರ ಒಂದು ಒತ್ತಿ ಇಡು ಬೇಕಾದ್ರೆ ಅಂದವ. ಅವ ಅಂದ, ನಂಬಲ್ಲಿ ಎಲ್ಲಿದ್ ಬರ್ಬೇಕ್ರಿ ಬಂಗಾರ, ಸುವರ್ಣನು ನಂಬಲ್ಲಿಲ್ಲ, ಬಂಗಾರನೂ ಇಲ್ಲ, ಏನೂ ಇಲ್ಲ ನಂಬಲ್ಯಾಕ. ಒಂದ್ 5-6 ತಿಂಗಳು ಹಾಡ್ಕೊಳ್ಳೆ ಕೊಡ್ತೀನ್ರಿಪ್ಪ ತಂದಕ್ಕೆ ನಮಗ್ ಕೊಡ್ರಿ ಅಂದವ. ಅವ ಏನಂದ, ಲಾಸ್ಟಿಗೆ ಹೊಯ್ಲಿ ಹಾಕಿ ಕೇಳ್ದವ, ಸುಂದರವಾದಂತ ಹೆಣ್ತೇರಿ ಅದಾಳಲ್ಲ ಮನ್ಯಾಗ ಅಂದವ. ಬಂಗಾರ ಬೆಳಿ ಇರ್ಲಿಲ್ಲ, ಬಂಗಾರ ಬೆಳಿ ಇರ್ಲಿಲ್ಲಪ್ಪ ಅಂತಂದ್ರೆ ಆಕಿಗೆ ತಂದು ಒತ್ತಿ ಇಡು, ನಿನ್ನ ವಿಶ್ವಾಸ ನನಗಿಲ್ಲ ಅಂದವ. ಅವಾಗ ಕಣ್ತುಂಬ ನೀರು ತಂದ ಕಬೀರದಾಸ. ಹೌದು ಹೌದು ಪರ ಉಪಕಾರಕ್ಕಾಗಿ. ಅದಕ್ಕೆ ಇದು ಶರೀರ ಎದಕ್ಕೆ ಬಂದದ, ಎದಕ್ ಬಂದ್ರಿ ಮಾಸ್ತರ? ಪರ ಉಪಕಾರಂ ಶರೀರಂ ನಿಧಂ ಪುಣ್ಯಂ ಅಂತ ಹೇಳ್ತಾರ. ಶರೀರ ಎದಕ್ಕೆ ಬಂದದ, ಪರ ಉಪಕಾರಂ ನಿಧಂ ಶರೀರಂ. ಪರೋಪಕಾರಕ್ಕಾಗಿ ಇದು ಪ್ರಾಣ ಬಂದದಪ್ಪ, ಜೀವ ಬಂದದಪ್ಪ ಅಂತಂದ್ರ ಸಾಧುಗಳು ಊಟ ಮಾಡಿ ಹೋಗ್ಬೇಕಾದ್ರೆ ನಾನು ಹೆಂಡತಿ ಒತ್ತಿ ಇಟ್ಟಾನ ಕಬೀರ ಅಂತ ತಿಳ್ಕೊಂಡು ಕೆಟ್ಟ ಹೆಸರು ಬಂದ್ರು ಬರಲ್ಲ. ಖರೆ ನಾನು ಹೆಂಡತಿ ಒತ್ತಿ ಇಡ್ತೀನಿ, ನೀ ಮೊದಲು ಸಾಲ ಕೊಡು ಅಂದ. ಹೌದು ಹೌದು ಇಷ್ಟೆಲ್ಲ ಒಪ್ಕೋಬೇಕಾದ್ರೆ ಹೆಂಗಾಗಿರ್ಬೇಕು ಕಬೀರದಾಸಿಗೆ, ಅವನಿಗೆ ಉರಿ ಹತ್ತಂಗಾದ್ರಿ ಮೈಗೆ, ಹೊಟ್ಟೆಗೆಲ್ಲ ಅವನಿಗೆ ಬೆಂಕಿ ಬಿದ್ದಂಗ ಆಯ್ತು. ಖರೆ ಮಾಡ್ತಾನೇನು, ಖರೆ ಸಾಧುರು ಬಂದಾರ ಮನ್ಯಾಗ ಊಟ ಮಾಡಿ ಕಳ್ಸ್ಬೇಕಾಗ್ಯದ. ಅತಿಥಿ ದೇವೋಭವ. ಅದಕ್ಕಾಗಿ ನಾನು ಹೆಂಡತಿಗೆ ಒತ್ತಿ ಇಟ್ಕೊಂಡ್ರಿ ಇಟ್ಕೋ, ಖರೆ ನನಗೆ ಎಷ್ಟು ಬೇಕಾಗ್ತದ ಅಷ್ಟು ಸಾಹಿತ್ಯ ನೀ ಕೊಡು ಅಂದ. ಹಂಗೆ ಅವನು ತೆಲಿಗೆ ಏರಿ ಬಿಡ್ತೀರಿ ಮಗನಿಗೆ, ಯಾರಿಗೆ ತುಳಸಿದಾಸಗ. ಹೌದು. ಹಂಗೆ ಮನ್ಯಾನ ಚೀಲಗಳು ತರನ ರಸ್ತಾದಾಗ ಉಳಿಸ್ಲಕ್ ಚಾಲು ಮಾಡಿಬಿಟ್ಟ. ಎಟ್ಟು ಒಯ್ತಿ ಒಯ್ ಅಂದವ್. ಯಾಕ ಅವ ಬಗ್ಸಿದ ವಸ್ತು ಸಿಕ್ತಲ್ಲ ಅವನ ಕೈಯಾಗ.
ಮಗನ ನೀ ಸತ್ ನೀ ಎಟ್ಟು ಒಯ್ತಿ ಒಯ್, ಸಾಧುರು ಊಟ ಆದ ಕೂಡಲೇ ತಂದು ಸೀದಾ ನೀನ್ ಹೇಳ್ತೀವಿ ನನ್ನ ಮನೆಗೆ ತಂದು ಹಚ್ಚಂದವ. ಹೌದು ಹೌದು ತಾಕಿತ್ ಮಾಡೇ ಕಳಿಸದ ಅವನಿಗೆ ಒಯ್ಯಿ ಅಂತ ಟೈಮ್ದೊಳಗ. ಹೌದು ಯಾಕಾಗಲಕ್ರಿ ಸೌಕರ್ಯ, ನಾನು ಹೆಣ್ತಿಗೆ ಮಾತ್ರ ಹಿಂದ್ಗಡೆ ನಾ ತಂದು ನಿಮ್ ಮನೆಗೆ ಹಚ್ಚುತ್ತೀನಿ ಅಂತ ತಿಳ್ಕೊಂಡು ಒಯ್ದ ಎಲ್ಲಿಗೆ ಮನೆಗೆ ಬರದ್ರೊಳಗ ಆಗಿ ಮಾತ್ರ ಹೆಣ್ತಿದ್ದಕ್ಕೆ ಕುತ್ತಲು ಚಿಂತೆ ಮಾಡ್ಕೋತ. ಹೌದು ಹೌದು ಅವಾಗ ಅವ ಸಾಹಿತ್ಯ ತಂದು ಮಾತ್ರ ಅಡಿಗೆ ರೆಡಿ ಮಾಡಿಸಿ ಎಲ್ಲ 5-6 ಮಂದಿಗೆಲ್ಲ ಊಟ ಮಾಡಿಸದ. ಊಟ ಮಾಡಿ ಅವ್ರೆಲ್ಲರೂ ಕೈ ತಕ್ಕೊಂಡು ಆಶೀರ್ವಾದ ಕೊಟ್ಟು ಹೋದ್ರ ಅವ್ರಿಗೆ ಏನಂತ ಏನಂತ ಕೊಡ್ತಾರಿ? ದೀರ್ಘ ಸುಮಂಗಲಿಯಾಗಿ ನಿಮ್ಮ ಬದುಕು ಅಂತ ತಿಳ್ಕೊಂಡು ಆಶೀರ್ವಾದ ಕೊಟ್ಟು. ಹೌದು 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 ಯಾರಿಗೆ? ಕಬೀರದಾಸನ ಹೆಂಡತಿಗೆ. ಹೌದು ನೀನು ಯಾವಾಗ ನಮಗೆ ಹಸಿದು ಬಂದಂತ ಸಾಧುವಿಗೆ ಮಾತ್ರ ಯಾವಾಗ ಊಟ ಮಾಡಿಸಿರಂದ್ರ ನೀನು ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ತಿಳ್ಕೊಂಡು ಆಶೀರ್ವಾದ ಕೊಟ್ಟು ಹೋದ್ರು. ಹಿಂದ್ಗಡೆ ಏನಾಯ್ತು ಕೆಲಸ? ಏನ್ ಕೇಳ್ತಾರ್ರಿ ಹೆಂಡತಿ ಅದಾಕಿ? ಹೆಂಡತಿ ಇದ್ದಕ್ಕೆ ಎಲ್ಲ ಕತ್ಲು ಇಷ್ಟು ಎಲ್ಲ ಸಾಹಿತ್ಯ ತರಬೇಕಾದ್ರೆ ಎಲ್ಲಿ ತಗೊಂಡು ಬಂದಿದಿ? ಹೆಂಗ್ ತಗೊಂಡು ಬಂದಿದಿ? ಇನ್ನ ಊಟ ಮಾಡಿನಿ ಇಬ್ರು. ಇನ್ನ ನಾವರೇ ಏನೋ ಊಟ ಮಾಡಿಲ್ಲ, ಮಗ ಒಬ್ಬ ಊಟ ಮಾಡಿಲ್ಲ, ಹೌದು ಹೌದು ಸಾಧುರು ಊಟ ಮಾತ್ರ ಮುಗ್ದದ. ಇಷ್ಟೆಲ್ಲ ಸಾಹಿತ್ಯ ತರಬೇಕಾದ್ರೆ ಹೆಂಗ್ ತಗೊಂಡು ಬಂದಿದಿ? ಅವಾಗ ಏನಂತಾನ್ರಿ ಕಬೀರ, ಮೊದಲು ಊಟ ಮಾಡು. ಮೊದಲು ನೀ ಊಟ ಮಾಡು ಬೀಬಿ. ನನಗ ಊಟ ಮಾಡ್ಬೇಕಾದ್ರ ನನಗ ಅಮೃತದ ಖರೆ, ಇದು ನಿನಗ ಮಾತ್ರ ವಿಷ ಅದ. ಹೌದು ಹೌದು ನೀನು ಊಟ ಮಾಡು ಮಾತ್ರ ನನ್ನ ಮಾತಿಗೆ ನೀ ಒಪ್ಕೋತಿದೆ ಅಂದ್ರ ಹೌದು ಹೌದು ಮಾತು ನಿನಗೆ ಹೇಳ್ತೀನಿ, ಇಲ್ಲಪ್ಪ ಅಂತಂದ್ರೆ ನಿನ್ನ ಮುಂದೆ ಹೇಳಂಗಿಲ್ಲ ಅಂದ. ಆಕೆ ಯಾವಾಗಲೂ ಪತಿ ಆದ್ಯದೊಳಗೆ ಇರುವಂತ ಹೆಣ್ಮಗಳು ಹೌದು ಹೌದು ಗಂಡನ ಗುರುತ ಗರ್ತಿಗಲ್ಲದೆ ಗಳಿಸುವಂತ ಹೆಣ್ಮಗಳಿಗೆ ಗೊತ್ತಾಗ ಹೇಳ್ತಾರೆ. ಹೌದು 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 ಹೊಟ್ಲಿದ್ದಕ್ಕೆ ಸುದ್ದಿ ಹೊಟ್ಟಿಲಾರದಕ್ಕೆ ಗೊತ್ತಾಗ್ತದೇನು? ಗೊತ್ತಾಗಂಗಿಲ್ಲ. ಹೊಟ್ಟಿದ್ದಕ್ಕಿಗೆ ಗೊತ್ತಾಗ್ತದ. 1ನೇ ತಿಂಗಳದಾಗ ಹೆಂಗಾಗ್ತದ, 2ನೇ ತಿಂಗಳದಾಗ ಹೆಂಗಾಗ್ತದ, 3ನೇ ತಿಂಗಳ 9 ತಿಂಗಳ ತನಕ ಆ ಕೂಸು ಹೊಟ್ಟೆಯಾಗಿ ಬೆಳಿಬೇಕಾದ್ರೆ ಹೆಂಗ್ ಆತದ ಅಂತದ್ ಅಕ್ಕಿಗೆ ಗೊತ್ತಿರ್ತದ. ಈಕಿ ಯಾವಾಗಲೂ ಮಾತ್ರ ಒಂದು ಅಣು ಪ್ರಮಾಣ ಸಹಿತಿಗೆ ಗಂಡನ ಆಜ್ಞೆ ಮೀರಿ ನಡಿಲಾರ್ದಂತ ಹೆಣ್ಣುಮಗಳು ಈಕಿ. ಮೊದಲು ನೀ ಹೇಳು, ಹೇಳಿದೆ ಅಂದ್ರೆ ಹಿಂದ್ಗಡೆ ನಾವ್ ಇಬ್ರು ಊಟ ಮಾಡಮಲ್ಲಕತ್ತಳಕಿ. ನೀನು ಗಟ್ಟಿಯಾಗಿ ವಚನ ಕೊಡು ನನಗ, ಹಿಂದ್ಗಡೆ ಮಾತ್ರ ನೀ ಇಲ್ಲಪ್ಪ ಅಂತಂದ್ರೆ ನಾನು ನಿನ್ನ ಆಗಂಗಿಲ್ಲ. ನೀವ್ ಅಲ್ಲ ಅಂತಂದ್ರೆ ನಾ ಜೀವನ ಬಿಡ್ಬೇಕಾಗ್ತದ ಈ ಭೂಮಿ ಮ್ಯಾಗ. ಹೌದು ಹೌದು ಅವಾಗ ಹೇಳ್ತಿದ್ದಕ್ಕೆ ಮಾತ್ರ ಕೈ ಹಿಡಿದು ಪಾಂಡುರಂಗನ ಆಣಿ ಮಾಡಿ ಹೇಳ್ತೀನಿ ನಾನು. 33 ಕೋಟಿ ದೇವತೆಗಳ ಆಣಿ ಮಾಡಿ ಹೇಳ್ತೀನಿ, ನಿನ್ನ ಮಾತು ಮಾತ್ರ ನಾ ಮೀರಿ ನಡೆಯಂಗಿಲ್ಲ. ಅದು ಏನದ ನನ್ನ ಮುಂದೆ ಹೇಳೇ ಅಂದಳ. ಹೌದು ಹೌದು ಅವಾಗ ಹೇಳುವಂತ ಪ್ರಸಂಗ ಬಂತು. ಹೇಳ್ತಾನ ಕಬೀರದಾಸ, ಬೀಬಿ ಇಷ್ಟು ಎಲ್ಲ ಸಾಹಿತ್ಯ ನಾ ಇಲ್ಲಿಗೆ ತರಬೇಕಾದ್ರ ನಿನಗ ಒಯ್ದು ತುಳಸಿದಾಸನ ಮನ್ಯಾಗ ಒತ್ತಿ ಇಟ್ಟೀನಿ, ಸಾಲ ತಗೊಂಡು ಬಂದೀನಿ ಅಂದ. ಹೌದು ಹೌದು ಎದಿ ಜಲ್ ಅಂದ್ಬಿಡ್ತೀರಿ ಯಾರಿಗೆ ಬೀಬಿ ಅನಿಲಾಗ. ಯಾವಾಗ ಈ ಮಗ ನನ್ನ ಮ್ಯಾಗ ಮನಸ್ಸಿಟ್ಟಾನ, ತುರ್ತು ಮಾತ್ರ ಅದೇ ಮಾತ್ರ ಮನ್ಯಾಗ ಒಯ್ದು ನನಗೆ ಒತ್ತಿ ಇಟ್ಟಾನಂದ್ರ ಬಿಡಂಗಿಲ್ಲ ನಮಗ. ಇವ ಮಾತ್ರ ನನಗೆ ಬಿಡಂಗಿಲ್ಲ. ನನ್ನ ಮಾನ ಭಂಗ ಆಗುವಂತ ಟೈಮ್ ಬತ್ತಲ್ಲ, ಹಂಗ ಮಾಡ್ಲಿ ಅಂತ ತಿಳ್ಕೊಂಡು ಎದಿ ಜಲ್ ಹತ್ತು. ಹೌದು ಹೌದು ಯಾಕೆ ಹೇಳ್ತಿ? ಬಹಳ ವಿಚಾರ ಮಾಡ್ಲಕತ್ತಿದಲ್ಲ. ಯಾಕಂದ, ಇಲ್ರಿ ಪತಿ ಮೊದಲು ಊಟ ಮಾಡ್ರಿ, ನಾ ಹೋಗ್ತೀನಿ, ನೀವು ಹೋಯ್ದು ಬಿಟ್ಟು ಬರಕತ್ರಿ ಅವನ ಮನೆಗೆ ಅಂದಳು. ಅವಾಗ ಮಾತ್ರ 3 ಮಂದಿ ಗಂಡ ಮತ್ತು ಮಗ ತಾನು ಕೂಡಿಕೊಂಡು ಹಿಂದ್ಗಡೆ ಊಟ ಮಾಡಿದ್ರು. ಊಟ ಮುಗಿದು ಕೂಡಲೇ ಮಾತ್ರ ಕರ್ಕೊಂಡು ಹೋದ ಎಲ್ಲಿಗೆ? ತುಳಸಿದಾಸನ ಮನೆಗೆ. ಹೌದು ಹೌದು ತುಳಸಿದಾಸನ ಮನೆಗೆ ಒಯ್ದು ಬಿಡುವಂತ ಟೈಮ್ದೊಳಗ ಏನ್ ಹೇಳ್ತಾನ್ರಿ ಮತ್ತ ಕಬೀರದಾಸ? ಹೆಣ್ತಿಗೆ ತಾಕಿತ್ತು ಕೊಟ್ಟವ. ಏನ್ ಹೇಳ್ತಾನ್ರಿ? ನೋಡು, ಇವ್ರ ಮನ್ಯಾಗ ನಿನಗ ಸೌಕರ್ಯ ಮನ್ಯಾಗ ದುಡಿಲಾಕಿಟ್ಟೀನಿ. ಅವನು ಸಾಲ ಮುಟ್ಟು ತನಕ ಅವ ಏನ್ ಹೇಳ್ತಾನ ಅವ ಹೇಳ್ದಂಗ ಕೇಳ್ಬೇಕು. ಅವ ಏನ್ ಕೆಲಸ ಹೇಳ್ತಾನ ಅದ ಕೇಳಬೇಕು. ಹೌದು ಹೌದು ಶಿರಸ ವಹಿಸಿ ಪಾಲನಾ ಮಾಡ್ಬೇಕು. ಅದು ಮುಟ್ಟು ತನಕ ಮಾತ್ರ ಅವ ಹೇಳ್ದಂಗ ನೀ ದಾಸಿಯಾಗಿ ದುಡಿ ಅಂತ ತಿಳ್ಕೊಂಡು ಈಗ ತಾಕಿತ್ತು ಕೊಟ್ಟ. ತುಳಸಿ ಯಾರಿಗೆ? ತುಳಸಿದಾಸಿಗೆ ಹೇಳ್ದ, ಏಪಾ ಇದು ನನ್ನ ಹೇಳ್ತಿಯಲ್ಲ, ನಿನ್ನ ಮಗಳ ತಿಳ್ಕೊಂಡ್ಬೇಕು, ಈಗ ಪಾಲನಾ ಮಾಡಪ್ಪ ತಿಳ್ಕೊಂಡು ಕಾಲಿಗೆ ಬಿದ್ದ. ಹೌದು ಹೌದು ಯಾರು? ಕಬೀರದಾಸ. ಹೌದು ಹಿಂಗೆ ನೀವು ಅಲ್ಲಗತ್ರಿ ಕರೆಕ್ಟ್ ಅದ. ಅವಾಗ ಐತಿದ್ದು ಮಾತ, ಈಗಿನ ಕಾಲದಾಗ ಯಾಕೆ ಬರಂಗಿಲ್ರಿಪ್ಪ ಈ ಮಾತ? ಈಗಿನ ಕಾಲದಾಗ ಯಾಕೆ ಬರಂಗಿಲ್ಲಪ್ಪ ಅಂತಂದ್ರ ಈಗ ಯಾರಿಗನು ಕಡಿಮೆನೆ ಬಿದ್ದಿಲ್ಲ, ಬಡತಾನೆ ಯಾರಿಗದ್ರಿ. ಹೌದು, ಈಗ ಯಾರೇ ಪರಮಾತ್ಮ ಗಳಿಸುವಂತ ತಾಕತ್ ನಮ್ ಬಲ್ಯಾಕಾದ ಇಲ್ಲ. ಅವಾಗ ಇದ್ರ ಅವ್ರು ಇಳಿಸುವಂತ ತಾಕತ್ ಅವ್ರ ಬಲ್ಯ. ಅವಾಗಿನ ಕಾಲದಾಗ ಅವ ಆಗ್ಯಾವ. ಅವಾಗ ಅವ ಕಾಲಿಗೆ ಬಿದ್ದ. ಅವ ಹೇಳುವಂತ ಟೈಮ್ ಒಳಗೆ ಯಾಕಾಗಲಕ್ಕ ತಿಳ್ಕೊಂಡು ತಲೆ ಅಳಗಾಡಿಸ್ದ ಮಗ ಇವ ತುಳಸಿದಾಸ. ಹೌದು ಹೌದು ಕಬೀರದಾಸ ಮನೆಗೆ ಹೋಗಿ ಒಂದ್ 2-3 ತಾಸು ಆಗಿತ್ತು. ಅಷ್ಟರದೊಳಗ ಹೊತ್ತು ಮುಳುಗುವಂತ ಟೈಮ್. ತುಳಸಿದಾಸನ ಮನಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ. ಬೇಷ್ ಒಂದು ಎಕರೆ ಇತ್ತು ಅವನ ಮನೆ. 1 ಎಕರೆ. ಅವನ ಮನೆಗೆ ಒಂದು ದೊಡ್ಡ ಬಾಗಲ ಇತ್ತು, ತಲಬಾಗಲ. ಅವ ಬಾಗಲ ಹಾಕಿ ಒಳಗಿಂದು ಕಿಂಡಿ ಎಳನಪ್ಪ ಅಂತಂದ್ರ ಆ ಮನೆ ಸನಿಯಕ್ಕೆ ಯಾವ ಹಾಯ್ತಿದ್ದಿಲ್ಲ. ಒಳಗೆ ಏನು ನಡೀತದ ಯಾರಿಗೆ ಕೇಳಿಸ್ತಿದ್ದಿಲ್ಲ ಹೊರಗ. ಇಂತ ಮನಿ ಇತ್ತು, ಗವ್ಯಾಗ ಹಾಕದಂಗ ಆಯ್ತು ಮನ್ಯಾಗ. ಏನು ಚಂಜ ಆಯ್ತು. ಚಂಜ ಆದ ಕೂಡಲೇ ಬಾಗಲ ಹಾಕಿ ಬಿಟ್ರಿ ಸಾವ್ಕಾರ. ಬಾಗಲ ಬಾಗಲ ಹಾಕಿ ಏನು ಕಿಂಡಿ ಎಳದ
ಏನಂತಾರ ಅದಕ್ಕೂ ಹಾ ಹಾ ಬಾಗಲ ಮತ್ತೆ ಹಿಂದಿನ ಕೊಂಡಿ ಆಗದ ಒಳಕಿಂಡಿ. ಹಾ ಆ ಒಳಕಿಂಡಿ ಏನು ಜಗದ ಜಗದ ಕೂಡಲೇ ಮಾತ್ರ ಅವಾಗ ಇವ ಮೊದಲೇ ಆಕಿನ ಮನಸ್ಸಿನಾಗ ನಟ್ಟಿದ್ದಲ್ಲ ಆಕಿ ಬಿಬಿ ಅನಿಲ್ಲ ಅವನ ಮನಸ್ಸಿನಾಗ ನಟ್ಟಿದ್ರು. ಸಂಜೆ ಆದ ಕೂಡಲೇ ಇವ ಏನು ಮಾಡಕತ್ತ ಸ್ವಟ್ಟ ಸಾಧನ ಮನ್ಯಾಗ ಸಿಕ್ಕು ಏನು ಸುಖ ಬಗ್ಸ್ಲಾಕತ್ತಿದಿ ನೀ ನಾ ಹೇಳ್ದಂಗೆ ಕೇಳಿದೆ ಅಂದ್ರ ನನ್ನ ಮನೆಯ ಟಿಜುರಿ ಚಾವಿನಿ ನಿನ್ನ ಕೈಯಾಗ ಕೊಡ್ತೀನಿ. ಹೌದೌದು ನೀನೇ ಮಾತ್ರ ಮನೆ ಎಲ್ಲ ನಡೆಸು. ನಿನ್ನ ಕೈಯಾಗ ಒಂದ್ 5-6 ಮಂದಿಗೆ ದಾಸ್ಯರಿಗೆ ತಂದು ಇಡ್ತೀನಿ ಎಲ್ಲ ಕತ್ತ ಗೊತ್ತಾಗಿ ಬಿಡ್ತೀರಿ ಆಕಿ. ಈ ಮಗ ಇದಕ್ಕೆ ಸೌರಿಸ್ಲಾಕತ್ತಾನ. ನನ್ನ ಮಾನ ಭಾಗ ಆಗುವಂತ ಟೈಮ್ ಬತ್ತಲ್ಲ ತಿಳ್ಕೊಂಡಾಕಿ ಕಳಕಳೆ ಕಣ್ ತುಂಬ ನೀರು ತರ್ಲಕತ್ರು. ಮೊದಲೇ ಹೊಸದಾಗಿ ಹೋದ ಹೆಣ್ಮಗಳು ಮೂಲ್ಯಾ ಕೂತು ಚಿಂತೆ ಮಾಡ್ಲಕತ್ಳು. ರಾತ್ರಿ 9-10 ಟೈಮ್ ಆಯ್ತು. ಹೋಗಿ ಕೈ ಹಿಡಿದು ಜಗ್ಗಲಕ್ ಚಾಲು ಮಾಡ್ದ ಮಗಳ ಬಾ ನಾನು ಮಂಚಕ್ಕ ತಿಳ್ಕೊಂಡು ಏನು ಕೈ ಹಿಡಿದು ಜಗ್ಗಲಕ್ ಚಾಲು ಮಾಡ್ದ. ಅದು ಮೂಲ್ಯಾ ಕೂತಲ್ಲಿ ಸುಮ್ ಕುಂದ್ರಲಿಲ್ರಿ ಹೆಣ್ಮಗಳು. ಬಂತು ಛೀ ದುಷ್ಟ ಅಂದ್ಲಕ್ಕಿ. ಪತಿವ್ರತಿ ಮ್ಯಾಗ ಕಣ್ಣು ಹಾಕಿದ್ರ ಮಗಳ ನಿನಗ ನಾಶ ಆಗುವಂತ ಟೈಮ್ ಬಂದದ. ಮುಟ್ಲಕ್ ಹೋಗ್ಬೇಡ ನನಗ ಬೆಂಕಿ ಅದ ಇದು ಬೆಂಕಿ ಅಂದಳಕಿ. ಇದು ಬೆಂಕಿ ಕೆಂಡದ ಮುಟ್ಟಬೇಡ ಅಂದ್ರು ಸಹಿತಕ್ಕೆ ಹೇಳಿಲ್ಲ. ಜೋರಿಲ್ಲ ಹಿಡಿದು ಜಗ್ಗಿಲಕ್ಕತ್ತ ಹಂಗೆ ಸರಿಸಿ ಒಂದು ಕಪಾಳಕ್ ಕೊಟ್ರಿ ತುಳಸಿದಾಸಿಗೆ. ಏನ ಕಪಾಳಕ್ ಕೊಟ್ಲು ಅಷ್ಟರದೊಳಗೆ ಸಾಕ್ಷಾತ್ ಪಾಂಡುರಂಗ ಅರಿವಾಯ್ತು. ನನ್ನ ಭಕ್ತಳಿಗೆ ಮಾತ್ರ ಅಪಮಾನ ಆಗುವಂತ ಟೈಮ್ ಬಂದದ. ನಾ ಈ ಸದ್ದು ಹೋಗ್ಲಿಲ್ಲ ಅಂದ್ರ ಈ ಮಗ ಕೆಡಿಸಕಿ ಅಳಗಾಲ ಮಾಡ್ತಾನ ಅನ್ನುವಂಥದ್ದು ಗೊತ್ತಾಯ್ತು ಪಾಂಡುರಂಗಗೆ. ಅಲ್ಲಿ ಊಟ ಮಾಡಿ ಹೋದವನು ಅವನೇ, ಇಲ್ಲಿ ತುಳಸಿದಾಸನ ಮನೆಗೆ ಬಂದವನು ಅವನೇ. ಅವಾಗ ಸಾಕ್ಷಾತ್ ಪಾಂಡುರಂಗನೇ ಆ ಏನು ಆ ಬಿಬಿ ಅನಿಲ ಗಂಡ ಇದ್ನಲ್ಲ ಕಬೀರದಾಸ, ಕಬೀರದಾಸನಂಗೆ ರೂಪ ಧಾರಣ ಮಾಡ್ಕೊಂಡು ಅವನ ಮನೆ ಮುಂದೆ ಬಂದ್ ನಿಂತ. ಬಂದ್ ಹಂಗೆ ಬಾಗಲ ಬಡಿಲಾಕ ಚಾಲು ಮಾಡ್ದ. ಏ ಸೌಕಾರ ಅಂದ ಅವ, ಮಗನ ನಿನ್ನ ಸಾಲ ತಗೋ ನಾನು ಹೆಣ್ತಿಗೆ ಮೊದಲು ಹೊರಗೆ ಬಿಡು ಅಲ್ಲಕ್ ಚಾಲು ಮಾಡ್ದ. ಅಷ್ಟೊಳಗೆ ಇದು ಆಸಾಮಿ ತಣ್ಣಗಾಗಿತ್ರಿ. ಯಾರು ತುಳಸಿದಾಸ್. ಹೌದಪ್ಪ ಕೈಗೆ ಬಂದಿತ್ತು ಅಂತ ಬಾಯಿಗೆ ಬರ್ಲಿಲ್ಲಲ್ಲ. ಅಲ್ಲ ಅವನವನ ನಾ ಬಗ್ಸಿರುವಂತ ವಸ್ತು ಎಲ್ಲ ಮನಿತನ ತಂದೆ ಕರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಾರ್ದಂಗ ಆಯ್ತಲ್ಲಪ್ಪ ತಿಳ್ಕೊಂಡು ಹೆಣ್ತಿಗೆ ತಂದು ಕೈ ಹಿಡಿದು ತಂದು ತನ್ನ ಗಂಡನ ಕೈಯಾಗ ಕೊಟ್ಟ. ಅವಾಗ ಇವಾಗ ಕಬೀರದಾಸ ಸಾಕ್ಷಾತ್ ಪಾಂಡುರಂಗನ ರೂಪ ಇತ್ತಿದು. ಅವ ಏನ್ ಮಾಡ್ದ ಮಗನ ಸಾಲ ಮುಟ್ಟ್ಯದಂತ ಪಾವತಿ ಕೊಡು ಅಂದವು. ಪಾವತಿ ಇಸ್ಕೊಂಡ ಮಾತ್ರ ಹೆಣ್ತಿಗೆ ಕರ್ಕೊಂಡು ಹೊಂಟಿದ್ದ. ಮುಂದೆ ಹೋಗಿದ್ರೊಳಗ ಒಂದ್ 5-6 ಮಾರು ಹೋಗಿ ಏನ್ ಮಾಡ್ದವ ಪಾಂಡುರಂಗ ಪಾವತಿ ನಿನ್ನ ಕೈಯಾಗ ಹಿಡಿ ನನ್ನ ಕಾಲಮಡಿ ಬಂದವ ತಿಳ್ಕೊಂಡು ಕೊಯ್ನಾಳ ಕಡ್ಯಾಕಾಗಿ ಬಿಟ್ಟ. ಮಾಯಾಗ ಹೋಗಿಬಿಟ್ಟವ ಪಾಂಡುರಂಗ. ಅಕ್ಕಡಿ ಕಣ್ ನೋಡಿದ್ರು ಯಾರು ಕಾಣಿಸ್ಲಿಲ್ಲ. ಮುಂದಿಗಿಂದ ಹೋಗಿರ್ಬೇಕು ನನ್ನ ಗಾಂಡ ತಿಳ್ಕೊಂಡಾಕಿ ಬರ ಮನೆಗೆ ಬಂದಳು. ಬರೋದ್ರೊಳಗೆ ಇವ ಕಬೀರದಾಸ್ ಮನೆಗೆ ಕೂತಿದ್ದ. ಮಗನಿಗೆ ಕರ್ಕೊಂಡು ಪಾಂಡುರಂಗನ ಧ್ಯಾನ ಮಾಡ್ತಿದ್ದ, ಭಜನ ಮಾಡ್ಲಕತ್ತಿದ್ದ. ಈಕಿ ಬಂದು ಬಾಗ್ಲಾಗ ನಿಂತು ಕೂಡ್ಲೆ ಅವ ಅಂದ, ಹೊಟ್ಟಾಗಿ ಬೆಂಕಿ ಬಿದ್ದಂಗ ಐತ್ರಿ. ಇನ್ನ ಈಗ ಒಯ್ದು ನೀನು 2 ದಿನ ಅಚ್ಚಿ ಕಡೆಗೆ ಮಾತ್ರ ನಿನಗೆ ಒಯ್ದು ಸೌಕಾರ ಮನ್ಯಾಗ ಒತ್ತಿ ಇಟ್ಟು ಬಂದೀನಿ. ಎಲ್ಲಿ ಅವನಿಗೆ ಹೇಳಾರ್ದೆ ಬಂದಾಳೆ ನೆಕ್ಕಿ ತಿಳ್ಕೊಂಡು ಅವ ಇದ್ದವೇನಂದ, ನನ್ನ ವಚನಕ್ಕೆ ಮಗಳ ನೀ ಭಟ್ಟ ತಂದಿದೆಪ್ಪ ಅಂತಂದ್ರೆ ನಿನಗೆ ಇಡಂಗಿಲ್ಲ ತಿಳ್ಕೊಂಡು ಹೊಡಿಲಕ್ ಚಾಲು ಮಾಡ್ದ. ಏನಂತಾಳ ಕಾಣ್ತಿದ್ದ ಕಲ್ಲಕತ್ತಳು. ಯಾಕ್ರಿ ನಾಟಕ ಮಾಡಕತ್ತೀರಿ ಏನಂದಳಕಿ? ಯಾಕೆ ಪಾಂಡುರಂಗನೇ ಮಾತ್ರ ಅವನು ರೂಪಧಾರಣ ಮಾಡ್ಕೊಂಡು ಬಂದಿದ್ದ. ಬೆಳೆಸ್ಕೊಂಡು ಬಂದವ್ರು ನೀವೇ. ನನ್ನ ಗಂಡನೇ ಬಂದ ಅನ್ನುವಂಥದ್ದು ಆಕಿನ ತಲೆಯಾಗಿತ್ತು. ಅಲ್ಲ ಏನಾಗೆ ಕರ್ಕೊಂಡು ಬಂದಿದ್ದೀನಿ ನನಗೆ ನಾಟಕ ಮಾಡಕತ್ತಿದ್ದೇನೆ ತಿಳ್ಕೊಂಡು ಹಾಡ್ತಿದ್ದಕ್ಕೆ ಹೊಳೆ ಕೇಳಕತ್ತಳು. ಅವನಿಗೂ ತಿಳಿಲಾರ್ದಂಗ ಐತ್ರಿ ಆಟ. ನಾನೇ ಬಂದಿನ ತಿಕ್ಕಿ ಹೇಳಕತ್ತಾಳ. ಹೆಂಗ್ ಮಾಡಬೇಕು ತಿಳ್ಕೊಂಡು ನೋಡ ಮಾಡಿ ಆ ಸಾವುಕಾರ ಮನೆಗೆ ತಿಳ್ಕೊಂಡು ಹೊಳ್ಳಿ ಹೆಂಡತಿ ಕರ್ಕೊಂಡು ಸಾವುಕಾರ ಮನೆಗೆ ಹೋದ. ಸಾವುಕಾರ ಹೊಳ್ಳಿ ಹೋಗೋದ್ರೊಳಗೆ ಸಾವುಕಾರನ ಮೂತಿ ಇಟ್ಟೆ ಆಗಿತ್ರಿ. ಮಂಗೆ ಸುಳಿ ಮಗ ಹಾಕಿ ಕೂತಿದ್ದಾವ ಸಾವುಕಾರ. ಹೋಗೋದ್ರೊಳಗೆ ಇವ ಏನು ಹೆಂಡತಿ ಕರ್ಕೊಂಡು ಹೋದ. ಮತ್ತೆ ಯಾಕೆ ಬಂದ್ರಿ ಅಪ್ಪ ನನ್ನ ಮನಿತನ ಮತ್ತೇನ್ರ ಬೇಕೇನ್ರಿ ವೈರಿ ಎಲ್ಲ ಚಾಲು ಮಾಡ್ದ ಮಗ. ಮತ್ತೇನ್ರ ಬೇಕಾಗಿತ್ತಂದ್ರ ವೈರಿ ಮೊದಲು ನೀವು ನಿಮ್ ಮನೆಗೆ ಹೋರಿ ಅಂದ. ಯಾಕ ಸಿಕ್ ಒದ್ದಾಡಿದಲ್ಲ ಮಗ ಅಂದ. ಹಿಂದ್ರಗಡೆ ಅದು ಪಾವತಿ ಇದ್ದಿರ್ಬೇಕಲ್ಲ ನಿನ್ನ ಬಲ್ಯಾಕಂದ. ಆಕಿನ ಕೈಯಾಗ ಒಂದು ಪಾವತಿ ಇತ್ತು. ಅವನು ತುಳಸಿದಾಸರ ಸಿಗ್ನೇಚರ್ ಇತ್ತು. ಅದಕ್ಕೆ ಸಾಲ ಮುಟ್ಟ್ಯಾದ ತಿಳ್ಕೊಂಡು ಪಾವತಿ ಮ್ಯಾಗ ಮಾತ್ರ ಸಿಗ್ನೇಚರ್ ಇತ್ತು. ಅವಾಗ ಗೊತ್ತಾಯ್ತ್ರಿ ಯಾರಿಗೆ? ಕಬೀರದಾಸಗ. ಸಾಕ್ಷಾತ್ ನಮ್ಮ ಅಪ್ಪನೇ ಪಾಂಡುರಂಗನೇ ಬಂದು ಸಾಲ ಕೊಟ್ಟನಲ್ಲ ಅಂತ ತಿಳ್ಕೊಂಡು ಅವಾಗ ಪಾಂಡುರಂಗನ ನಾಮಸ್ಮರಣೆ ಮಾಡ್ಕೊತ ಮತ್ತೆ ಹೊಳ್ಳಿ ಬಂದ ಮನೆಗೆ. ಮುಂದಿನ ದಾಂಡಿಗೆ ಆದ್ರೆ ಅದು ಇತಿಹಾಸ. ಅದಕ್ಕೆ ಎಷ್ಟು ಕಡಿದಿರ್ತದ ಅಷ್ಟೇ ತೋರಿಸ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನಾಗ್ತದ, ಪ್ರಕಾಶದ ಬೆಳಕಿಗೆ ಸಂಗಹಾದಾಕೆಯ ಬಡಿಗೆ ಹೋಗಿ ದಿಟ್ಟಿಸಿ ನೋಡೋ ತಾನ ಪತಿವತಿಗೆ
ಒಳೆ ದಿಟ್ಟಿಸಿ ನೋಡ ತಾನ ಆ ಎರಡು ಕುಚಗಳಿಗೆ ಒಳೆ ದಿಟ್ಟಿಸಿ ನೋಡ ತಾನ ಆ ಎರಡು ಕುಚಗಳಿಗೆ ಸಂಘ ಇದ್ದವ ಸಿಟ್ಟಿಗೆ ಬಂದ ಬಸವಣ್ಣಪ್ಪಗ ಬೈತಿದ್ದ ಎರಡು ಲಿಂಗ ಕೊಟ್ಟಾನೆ ಹೆಣ್ಣ ಮಗಳಿಗೆ ನನಗ ಹುಣ್ಣಿಲಿಂದ ಬಂದೆ ಲಿಂಗ ಕಟ್ಟಗಳಿಗೆ ನಾನು ಪಡೆದಿನಿ ಒಂದು ಲಿಂಗ ಇವಳು ಪಡೆದಳ ಎರಡು ಲಿಂಗ ನಿಜವಾದ ಶಿವಶರಣಿ ಇವಳೆ ಅಂತನ ಮನಸ್ಸಿಗೆ ಮರಳಿ ನೋಡಿದ್ರೊಳಗ ಹೂವಿನ ಬುಟ್ಟಿ ಬಿದ್ದದ ದೃಷ್ಟಿಗೆ ಚರಿಗಿ ನೀರು ಕಂಡು ಸಂಗೈನವರಿಗೆ ಆನಂದ ಮನಸ್ಸಿಗೆ ಹಚ್ಚಾಗಿ ಲಿಂಗ ತೊಳೆದ ಪೂಜೆ ಮಾಡಬೇಕಲ್ಲ ಲಿಂಗ ಎಂದು ನಂಬಿ ಬಿಟ್ಟ ಎರಡು ಕುಚಗಳಿಗೆ ಶುದ್ಧ ಭಾವದಿಂದ ಹೂವ ಏರಿಸನ ಎರಡು ಮರಗಳಿಗೆ ಶುದ್ಧ ಭಾವದಿಂದ ಹೂವ ಏರಿಸನ ಎರಡು ಮರಗಳಿಗೆ ಶಂಭೋಹರ ಲಂಬೋಧರ ಗಂಗಾಧರ ಗೌರಿಹಾರ ಬೇಗ ಕಡಿ ಅಂತನ ಭವ ಬಾಧೆ ಎಂದಿಗೆ ಜ್ಞಾನಿ ಬಸವಣ್ಣಪ್ಪಗ ಮರೆಯೋದಿಲ್ಲ ಎಂದಿಗೆ ಆತ ನಿಂದೆ ಎರಡು ಲಿಂಗ ನಾನು ಕಂಡಿನಿ ನಿಜವಾಗಿ ಪಾರ್ವತಿ ಪತಿಹರ ಪವಿತ್ರ ಮಾಡೋ ಪರಮೇಶ್ವರ ಒಂದೇ ಭಾವದಿಂದ ಪೂಜಾ ನಡೆಸನ ಶಿರವಾಗಿ ತಾಸ ಹೊತ್ತ ಎರಿದ ಪೂಜಾ ಮುಗಿಸಿ ಬರ್ಲಿಲ್ಲ ಬೈಲಿಗೆ ಅವಾಗಿನವ್ರು ತಾಸಗಟ್ಲೆ ಪೂಜೆ ಮಾಡ್ಯಾರ ಹೌದಪ್ಪ ಮಾಡ್ಯಾರಲ್ರಿ ನಮ್ಮವ್ರು ಪೂಜೆ ಮಾಡ್ಲಕತ್ತಾರ ದೀಪನೇ ಆರಿಸಿದ್ರು ಅಪ್ಪಗನೆ ಇವ್ ಮುಂಜಾನೆ ಅಡಿಗೆ ಮಾಡ್ಬೇಕಾದ್ರೆ ಧಾರಾವಾಹಿ ನೋಡ್ಲಾರ್ದ ಅಡಿಗೆ ಮಾಡಲ್ರಿ ಇವ್ರು ಹೌದಪ್ಪ ಈಗಿನ ಭಕ್ತಿ ಹೌದು ಇವ್ರು ನಮ್ಮ ಭಕ್ತಿ ಈಕಿನು ಅದಕ್ಕೆ ಅವ್ರ ಭಕ್ತಿ ಹೆಂಗ್ ಮಾಡ್ಯಾರ ಹೆಂಗ್ ಮಾಡ್ಯಾರ್ರಿ ಬೇಸಿ ತಲೆ ಮ್ಯಾಗ ಬಂದಾನು ಸೂರ್ಯ ಅಲ್ಲಿ ತನಕನು ಸಹಿತ ಪೂಜೆ ಮಾಡೋದು ಬಿಟ್ಟಿಲ್ಲವ ಹೌದಪ್ಪ ಆ ತಾಯಿಯ ಕುಚಗಳನ್ನು ನೋಡಿದ ಕೂಡಲೇ ಕಾಮವಿಕಾರ ಆಗ್ಲಿಲ್ಲ ಅವನಿಗೆ ಹೌದಪ್ಪ ಪ್ರೇಮ ಜಗತ್ತಿನ ಲಿಂಗಮಯವಾಗಿ ಕಾಣ್ತಿದ್ದ ಅವನು ಕಣ್ಣಾಗ ಹೌದಪ್ಪ ಯಾಕ ಎಲ್ಲ ಸ್ವಚ್ಛ ತೊಳೆದಿದ್ದ ಒಳಗಿಂದ ಎಲ್ಲ ಹೌದಪ್ಪ ಹ್ಯಾಂಗ ಮಾಳಿಂಗರ ಇದ್ದಾವ ಏನ್ ಮಾಡ್ತಿದ್ದ ದಿನ ಗೊತ್ತೇನ್ರಿ ಏನ್ ಮಾಡ್ತಿದ್ದ ಒಳಗಿಂದ ತೊಳಿಬೇಕ ತಿಳ್ಕೊಂಡು ಕಳ್ಳೆಲ್ಲ ತೆಗೆದು ಹೊರಗೆ ಇಡ್ತಿದ್ದವ ಸ್ವಚ್ಛ ಮಾಡ್ಕೊಂಡು ಮತ್ತೆ ಒಳಗೆ ಹಾಕೋತಿದ್ನಂತ ಮಾಳಿಂಗ್ರ ಎಂಥ ಭಕ್ತಿ ಯಾರ ಮಾಡ್ಯಾರೇನು ಆಗಂಗಿಲ್ಲಪ್ಪ ಹಂಗ ಹಂಗ ಈ ಮುಗ್ಧ ಭಕ್ತಿ ಸಂಗಯ್ಯನವರಾದ್ರೂ ಕೂಡ ಒಳಗೆಲ್ಲ ಸ್ವಚ್ಛ ಆಗಿಬಿಟ್ಟಿದ್ದು ಗಡಿಗೆ ಹೌದಪ್ಪ ಆ ತಾಯಿಯ ಕುಚಗಳನ್ನು ನೋಡಿದ ಕೂಡಲೇ ಅವನಿಗೆ ಈಕಿನು ಮಲಿ ಅದಾವ ತಿಳ್ಕೊಂಡು ಆಕಿನ ಮ್ಯಾಗ ಕಾಮಿಕಾರ ಮಾಡ್ಲಿಲ್ಲ ಅವ ಮಾಡಿಲ್ಲ ನಮ್ಮಂತವ್ರಿಗೆ ವೈದ್ಯಕರ ಸುಳ್ಯಾರ ಮನ್ಯಾಗ ಬಿಟ್ರೆ ನಾವು ಬಿಡ್ತಿದ್ದೇವನ್ರಿ ಬಾಕಲೆ ಬಂದ ಹಾ ಬಿಡ್ತಿದ್ದೀವಿ ಬಿಡಂಗಿಲ್ರಿ ಮಾಸ್ತರ. ಸಿಕ್ಕಿದೆ ಚಲೋ ಆಯ್ತು ನಡಿ ತಿಳ್ಕೊಂಡು ಬಾಂಬೆ ಕಡೆ ತಗೊಂಡು ಹೋಗಬೇಕಿ ನಾವು ಕಂಪನಿ ಹೌದು ಹೌದು ಯಾಕ್ರಿ ಹೌದಲ್ರಿ ಅದಕ್ಕ ಆ ಯಾರಿಗೆ ಸಂಗಯ್ಯನವ್ರಿಗೆ ಕಾಮಿಕಾರ ಆಗ್ಲಿಲ್ಲ ಏನಾಯ್ತ್ರಿ ಮುಂದ ಆ ತಾಯಿಯ ಕುಚಗಳನ್ನೇ ಅವ ಏನಂತಾನ ಮತ್ತ ಒಂದೇ ಲಿಂಗ ಕಟ್ಟ್ಯಾನ ನಮ್ಮ ಅಪ್ಪ ನನಗ ಈಕಿಗೆ ಎರಡು ಲಿಂಗ ಕೊಟ್ಟಾನಲ್ಲಪ್ಪ ಈಕಿನೇ ಧನ್ಯಳ ಅಂದವ ಹೌದಪ್ಪ ಮೆತ್ತನೆ ಈಕಿನಿಗಿಂತ ಪುಣ್ಯಾತಿಗಿಂತ ಯಾರು ಇಲ್ಲಿ ಈ ಜಗತ್ತದೊಳಗೆ ಈಕಿನೇ ಮಾತ್ರ ದೇವ್ರ ಅಂತ ತಿಳ್ಕೊಂಡು ಲಿಂಗ ಅಂತ ತಿಳ್ಕೊಂಡು ಆ ಎರಡಕ್ಕ ಮಾತ್ರ ಪೂಜೆ ಮಾಡ್ದ ಪೂಜಾ ಮಾಡ್ಲಕ್ ಒಯ್ದು ಬಿಟ್ಟವನೇ ಯಾರು ಬಸವಣ್ಣೆ ಕಳಿಸ್ಯಾನ ಮನ್ಯಾಗ ಖರೆ ಹೌದು ಪೂಜಾ ಮಾಡ್ಲಕ್ ಒಯ್ದು ಬಿಟ್ಟಿನ ಸುಳಿ ಮಗನಿಗೆ ನಾನು ಬಂದಿಲ್ಲ ತಿಳ್ಕೊಂಡು ಗುರು ಇದ್ದವನೇ ಶಿಷ್ಯನ ಬಳಿ ಬಂದಾನ ಹೌದಪ್ಪ ಬಾರಕ್ಕ ಅದಕ್ಕೆ ಆ ಶಿಷ್ಯನಿಗೆ ಮಾತ್ರ ಯಾವ ಪ್ರಕಾರ ಮುಕ್ತಿ ಕೊಟ್ಟಾನ ಹೌದು ಹೌದು ಅದಕ್ಕೆ ಇಲ್ಲಿ ಏನಾಗ್ತದ ಬಸವಣ್ಣಪ್ಪ ಹೋದ ಅಲ್ಲಿ ನೋಡಿ ಸಂಗಯ್ಯನಿಗೆ ನಿಜವಾದ ಭಕ್ತ ಇವನೇ ಅವನ ಮಸ್ತಕ ಮ್ಯಾಲ ಹಸ್ತ ಇಟ್ಟು ಆದಾಗ ಅಪ್ಪಿಕೊಂಡ ಈ ತನುಮನದ ಆಶಿ ಇಲ್ಲದೆ ದುರ್ದಕ್ಕಿ ಕಾಶಿ ಪತಿಯ ಭಕ್ತರು ಇವಳೆ ಇವಳೆ ಅಂದ ಆಶಾ ಪಾಶಂಗಳದಕ್ಕಿ ಭೋಗದ ಭ್ರಮೆಯೋಟ ಆ ಭಾಲಿ ಸಂಗಯ್ಯ ಬಂದ
ಪಾದಕ ಬಿದ್ದ ಬಸವಣ್ಣಪ್ಪಗ ಬಿಡ್ಯಾರ ಮೋಕ್ಷವ ಬಿಡ್ಯಾರಿ ಮೋಕ್ಷವ ಆಶೀರ್ವಾದ ಮಾಡಿ ಇಬ್ಬರಿಗೆ ಮುಕ್ತಿ ಮಾರ್ಗ ತೋರ್ಸ ಸಾವಿರಕ್ಕೊಬ್ರು ಶರಣರ ಹಾರ ಹೌದು ಹೌದು ನೂರಕ್ಕೊಬ್ರು ನಿಜ ನಡೀತಾರ ಈಗ ಪುಣ್ಯದ ಫಲ ಅಡಿಗೆ ಹೋಗ್ಯದ ಕಲಿಯುಗ ಬಂದಾಗ ಹೂಸ ಭೀಮಸಿಂಗನ ಕವಿ ಸಕ್ರಿ ಹಾಲ ಕುಡ್ದಂಗ ಕಾಸ ಮದರಿ ಆದ ನನ್ನ ಗುರುವಿನ ಜಾಗ ಸಂಗಯಂತ್ರ ಮನದಾಗ ಮಾಡಬೇಕು ಎಣ್ಣೆ ಹಂಗ ಸುಖ ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಾಗ ಮೂಳು ಮಾಡಿ ಇಟ್ಟರಿಂದ ಕಟ್ಟಿ ಹರಿಹರ ಕೈಲ